ನಿರ್ಮಾಪಕರು ನಮ್ಮ ಭಟ್ರೆ ದೊಡ್ಡ ಮಟ್ಟದ ಉಡಾದ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಒಂಥರ ತುಂಟ್ರೆ ಅವರು. ಈ ಸಿನಿಮಾದಲ್ಲಿರುವಂತ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್, ಕಲಾವಿದರು ಎಲ್ಲರೂ ಸೇರ್ಕೊಂಡು, ಎಲ್ಲ ಉಡಾಡ್ರು ಸೇರ್ಕೊಂಡು ಮಾಡಿರುವಂತ ಒಂದು ಸಿನಿಮಾ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ರವಿ ಶಾಮ್ನೂರ್ ಫಿಲ್ಮ್ಸ್ ಅಡಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಸಿನಿಮಾ ಇದು. ರವಿ ಶಾಮ್ನೂರ್ ಸರ್ ಇದ್ದಾರೆ, ನಮ್ಮ ನಿರ್ಮಾಪಕರು. ಸಿನಿಮಾ ಅಂತ ಬಂದಾಗ ಬಹಳ ಪ್ಯಾಷನೇಟ್ ಆಗಿ ಎಲ್ಲೂ ಕಾಂಪ್ರಮೈಸ್ ಆಗಿದೆ. ಪದವಿ ಪೂರ್ವ ಆಗಿರ್ಬೋದು, ಈಗ ಉಡಾಳ ಆಗಿರ್ಬೋದು, ಬಹಳ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾ ವಿಭಿನ್ನವಾಗಿ ಕಂಟೆಂಟ್ ಆಯ್ಕೆ ಮಾಡ್ಕೊಳ್ಳೋದು ಎಲ್ಲ ವಿಚಾರದಲ್ಲೂ. ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ, ಪ್ರೀತಿಯ ಸ್ವಾಗತ ನಿಮಗೆ. ಈ ಸಿನಿಮಾದ ಮತ್ತೊಬ್ಬ ನಿರ್ಮಾಪಕರು, ಅವರು ನಿರ್ದೇಶಕರಾಗಿ ಪ್ರತಿ ಸಿನಿಮಾದಲ್ಲೂ ನಾವು ಇನ್ವೈಟ್ ಮಾಡ್ತೀವಿ. ನಿರ್ಮಾಪಕರು ಅಂದ ತಕ್ಷಣ ಬರವಣಿಗೆ ಏನ್ ಬಿಟ್ಟಿಲ್ಲ, ಈ ಸಿನಿಮಾದಲ್ಲಿ ಎಲ್ಲಾ ಹಾಡು ಅವರೇ ಬರೆದಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಯೋಗರಾಜ್ ಭಟ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮ, ಇವತ್ತಿನ ಟ್ರೇಲರ್ ಲಾಂಚ್ ಮಾಡ್ಕೊಡೋದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರೋದು ಇಬ್ರು. ಅದರಲ್ಲಿ ನಮ್ಮೆಲ್ಲರ ಫೇವರೆಟ್ ಚಂದನವನದ ಚಂದದ ನಾಯಕಿ ನಿಶ್ವಿಕಾ ನಾಯ್ಡು ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಇವ್ರು ಮಾಡಿರುವಂತ ಉತ್ತರ ಕರ್ನಾಟಕ ಶೈಲಿ ಹಾಡುಗಳು ಎಷ್ಟಿದಾವೆ ಅಂದ್ರೆ ಆ ಕ್ರೆಡಿಟ್ ನಾವು ಭಟ್ರಿಗೆ ಕೊಡ್ಬೇಕಾಗುತ್ತೆ. ಆಗ್ಲೇ ನಂಗೆ ಯಾರೋ ಕೇಳ್ತಾ ಇದ್ರು, ನಿಶ್ವಿಕಾ ಅವರು ಉತ್ತರ ಕರ್ನಾಟಕದವ್ರಲ್ವಾ ಅಂತ. ಅಂದ್ರೆ ಆ ಮಟ್ಟಿಗೆ ರಿಜಿಸ್ಟರ್ ಆಗ್ಬಿಟ್ಟಿದೆ ಸರ್. ಉತ್ತರ ಕರ್ನಾಟಕದವರು ಹೌದ್ರಿ. ವೆಲ್ಕಮ್ ನಿಮ್ಗೆ ಕಾರ್ಯಕ್ರಮಕ್ಕೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ಈ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಬಹಳ ಆಕ್ಟ್ ವ್ಯಕ್ತಿ ಇವರು, ನವೀನ್ ಶಂಕರ್ ಅವರು. ಪ್ರತಿ ವೇದಿಕೆಯಲ್ಲೂ ಅವರು ಉತ್ತರ ಕರ್ನಾಟಕ ಕನ್ನಡ ಮಾತನಾಡೋದು ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಅವರು ಕೂಡ ಆ ಭಾಗದವರೇ ಆಗಿರೋದ್ರಿಂದ ಪ್ರೀತಿಯ ಸ್ವಾಗತ ನಿಮ್ಗೆ ಕಾರ್ಯಕ್ರಮಕ್ಕೆ. ಅವರು ಆಕ್ಚುಯಲ್ ಉತ್ತರ ಕರ್ನಾಟಕದವರು. ಇನ್ನು ಈ ಸಿನಿಮಾದ ನಾಯಕ ನಟ ಪೃಥ್ವಿ ಶಾಮ್ನೂರ್. ಇದು 4ನೇ ಸಿನಿಮಾ. ಪದವಿ ಪೂರ್ವ ಇಂದ ಗರಡಿ ಆದ್ಮೇಲೆ ಕೋಟಿ. ಆದ್ರೆ ಆ 3 ಸಿನಿಮಾಗಳು ಒಂದೇ ಲೆಕ್ಕ, ಆದ್ರೆ ಈ ಸಿನಿಮಾ ಬೇರೆನೇ ಇದೆ. ಅದು ಟ್ರೇಲರ್ ನೋಡಿದ್ಮೇಲೆ ನಿಮ್ಗೆಲ್ಲ ಒಂದು ವಿಚಾರ ಗೊತ್ತಾಗುತ್ತೆ. ಆ ಟ್ರೇಲರ್ ನೋಡಾದ್ಮೇಲೆ ಮಾತಾಡೋದು ಜಾಸ್ತಿ ಇದೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪೃಥ್ವಿ. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ. ಈ ಸಿನಿಮಾದ ನಾಯಕ ಇವತ್ತು ಕಾರಣಾಂತರಗಳಿಂದ ಬರೋದಕ್ಕೆ ಆಗಿಲ್ಲ, ಪ್ರತೀಕಾ. ಇನ್ನು ಪೃಥ್ವಿ ಅವರ ಅಮ್ಮ ಕೂಡ ಬಂದಿದ್ದಾರೆ, ಮಂಜುಳಾ ಶಾಮ್ನೂರ್ ಅವರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಹಾಗೆ ಈ ಸಿನಿಮಾದಲ್ಲಿ ಇದು ಒಂಥರ ಇಡೀ ಫ್ಯಾಮಿಲಿ, ಒಂಥರ ಟ್ಯಾಲೆಂಟೆಡ್ ಫ್ಯಾಮಿಲಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ನಮ್ಮ ಸೃಷ್ಟಿ ಶಾಮ್ನೂರ್ ಅವರು, ಪೃಥ್ವಿ ಅವರ ತಂಗಿ, ರವಿ ಸರ್ ಮಗಳು, ಅವರು ಈ ಸಿನಿಮಾದಲ್ಲಿ 2 ಹಾಡು ಹಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಇನ್ನು ದೊಡ್ಡ ಕಲಾವಿದರು, ಗಟ್ಟಿ ಟೆಕ್ನಿಷಿಯನ್ಸ್ ತಂಡ ಇದೆ. ಅದರಲ್ಲಿ ನಮ್ಮ ಹಿರಿಯ ಕಲಾವಿದರಾಗಿರುವಂತಹ ಬಿರಾದರ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ಪ್ರೀತಿಯ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಬಾಲರಾಜವಾಡಿ ಸರ್ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ನಿಮಗೂ ಕೂಡ ಸ್ವಾಗತ. ಹಾಗೆ ಉಡಾಳ ಸಿನಿಮಾ ಬಗ್ಗೆ ಒಂದು ಕ್ರಿಸ್ಪ್ ಆಗಿ ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಕೊಡೋದಾದ್ರೆ, ಭರ್ಪೂರ್ ಮನೋರಂಜನೆ, ಉತ್ತರ ಕರ್ನಾಟಕ ಭಾಗದ ಕತೆ, ಉತ್ತರ ಕರ್ನಾಟಕ ಶೈಲಿಯ ಪಾತ್ರಗಳು ಒಂದು ಸಿನಿಮಾದಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇತ್ತು. ಬಟ್ ಇದು ಉಡಾಳ ಸಿನಿಮಾ ಒಂದು ಕಂಪ್ಲೀಟ್ ಉತ್ತರ ಕರ್ನಾಟಕ ಸಿನಿಮಾ ಅಂತ ಹೇಳಿದ್ರೆ, ಅದರಲ್ಲೂ ಒಂದು ದೊಡ್ಡ ಮಟ್ಟದ ಉತ್ತರ ಕರ್ನಾಟಕ ಭಾಗದ ಸಿನಿಮಾ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಯಾಕಂದ್ರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ಪ್ರತಿಯೊಬ್ರು ಉತ್ತರ ಕರ್ನಾಟಕ ಭಾಗದವರೇ. ಅದರಲ್ಲಿ ಇಂಪಾರ್ಟೆಂಟ್ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ನಿರ್ದೇಶಕರು ಅಮೋಲ್. ಕುತ್ಕೊಳ್ಳಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದು ಈ ಸಿನಿಮಾ ಅವರ ಡೆಬ್ಯೂ ನಿರ್ದೇಶನ. ಮೊದಲ ಸಿನಿಮಾದಲ್ಲೇ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ನಿರ್ಣಯ ಮಾತಿಲ್ಲ. ತುಂಬಾ ಒಳ್ಳೆಯದಾಗಿ ಸರ್ ನಿಮಗೂ ಕೂಡ ಈ ಸಿನಿಮಾ ಮೂಲಕ ಕೊಡಿ. ಈಗ ವೆಲ್ಕಮ್ ಮಾಡಿ ಸರ್. ಅದು ಆಮೇಲೆ ಇಲ್ಲ, ಟ್ರೇಲರ್ ಲಾಂಚ್ ಮಾಡ್ಕೊಳ್ಳಿ. ಓಕೆ, ಇಡೀ ಟೀಮಿಗೆ ವಿಶ್ ಮಾಡಿ ಆಸ್ ಯೂಶುವಲ್. ಉಡಾಳ ಸಿನಿಮಾ ಟ್ರೇಲರ್ ಲಾಂಚ್ ಮಾಡ್ಕೊಳ್ಳಿ. ನೋಡಾದ್ಮೇಲೆ ಮಾತಾಡೋಣ. ಹೇಳ್ಕೊಡ್ತಾ ಇದಾರೆ, ಏನೋ ಹೇಳ್ಕೊಡ್ತಿದ್ದಾರೆ. ಅವ್ರ ಭಾಷೆ ಹೇಳ್ಕೊಡ್ತಾರೆ, ಉಡಾಳ ಸ್ಟೈಲ್ ಅಲ್ಲಿ ಹೇಳ್ಕೊಡ್ತಿದ್ದಾರೆ. ಉತ್ತರ ಕರ್ನಾಟಕ थोड़ी शावगे का मजगी ट्रेलर प्लीज
ಅಥವಾ ಪತ್ರಿಕಾ ಬಳಗಕ್ಕೂ ಮಾಧ್ಯಮ ಮಿತ್ರರಿಗೂ ನಿರ್ದೇಶಕರಿಗೂ ಬಂದಂಥ ಎಲ್ಲ ಕಲಾವಿದರಿಗೂ ನನ್ನ ಅನೇಕ ವಂದನೆಗಳು. ಉಡಾಳ ಅಂದ್ರೆ ಇದು ಉತ್ತರ ಕರ್ನಾಟಕದ ಒಂದು ಹಾಸ್ಯ ಮಿಶ್ರಿತ ಹೆಸರು. ಇದು ನಾನು ಆವಾಗ ಅನ್ಕೊಂಡೆ, ಅಮೂಲವ್ರು ಹೇಳಿದ್ರು ಈಗ ನೀವು ಬೇಕಾಗೈತೆ ಒಂದು ಸ್ವಲ್ಪ ದಿವಸ ಕೆಲಸ ಐತೆ ಅಂದಾಗ ಏನಿಟ್ಟು ಹೆಸರು ಉಡಾಳ ಅಂದ್ರು. ನಮ್ಮ ಕಡೆ ಉತ್ತರ ಕರ್ನಾಟಕ ಹೇಳ್ತಾರೆ ಭಾರಿ ಉಡಾಳ ಹೋಮನಾವ ಅಂದ್ರೆ ಹಾಸ್ಯ ಮಿಶ್ರಿತ. ಇಲ್ಲಿ ಕಥೆನೂ ಇದೆ, ಹಾಸ್ಯನೂ ಇದೆ, ಪ್ರತಿಯೊಂದು ಪ್ರೇಕ್ಷಕರಿಗೆ ಏನ್ ಬೇಕು ಎಲ್ಲವೂ ಇದೆ. ಮೇಲಾಗಿ ನಮ್ಮ ಯೋಗರಾಜ್ ಭಟ್ರು ಶಿಷ್ಯರು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅಂದಮೇಲೆ ಎಲ್ಲ ಅನುಭವ ಇರುತ್ತೆ. ಅದು ಬಹಳ ಸಂಭವಿತರು. ಯಾಕಂದ್ರೆ ನಾನು ಯೋಗರಾಜ್ ಭಟ್ರು ಸರ್ ದನ ಕ್ಯಾಮ್ರಾ ಮಾಡಿದೆ, ಕರ್ನಾಟಕ ದಮನಕ ಮಾಡಿದೆ. ಅವ್ರ ಜೊತೆ ಇದ್ದಾಗ ಬಹಳ ಒಂದು ಡ್ರೆಸ್ ಆಗ್ಬೋದು, ಮೇಕಪ್ ಆಗ್ಬೋದು, ಪಾತ್ರ ಆಗ್ಬೋದು, ಶೈಲಿ ಪ್ರತಿಯೊಂದು ಅಮರವರು ಹೇಳ್ತಿದ್ರು. ಹಾಗಾಗಿ ನನಗೊಂದು ಕಡೆ ಎಲ್ಲೂ ಅನಿಸಿತ್ತು ಇಷ್ಟು ಥರ ಬಹಳಷ್ಟು ಈ ಥರ ಒಂದು ಎಲ್ಲ ಒಂದು ಅನುಭವದಲ್ಲಿ ಏನೋ ಒಂದು ಒಳ್ಳೆ ಯೋಗ ಇದೆ ಅಂತ ನನಗೆಲ್ಲೂ ಅನಿಸುತ್ತೆ. ಅದನ್ನ ಹೇಳಿದ್ದು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಹಾಗಾಗಿ ಅವರು ಕೂಡ ಅವ್ರ ತಾಯಿಯವರು ಕೂಡ ನಮ್ಮಿಂದ ಬಂದವರು. ಹಾಗಾಗಿ ಉತ್ತರ ಕರ್ನಾಟಕದ ಏನು ಹಳೆ ಮಾತು, ಹಳ್ಳಿಯಲ್ಲಿ ಆಡುವಂಥ ಮಾತುಗಳು ಎಲ್ಲವೂ ಇದೆ. ಇದು ಶಿಲ್ವೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಮತ್ತೆ ಏನೋ ಇಷ್ಟ ಆಗ್ತದೆ. ಮತ್ತು ಆಮೇಲೆ ಅಮೂಲ್ ಅವ್ರಿಗೆ ಒಂದು ಒಳ್ಳೇದಾಗಲಿ, ದೇವರವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಕೀರ್ತಿ, ಸಂಪತ್ತು ಎಲ್ಲವೂ ಕೊಡಲಿ. ಈ ಸಿನಿಮಾ ಇಡೀ ಕರ್ನಾಟಕ ತುಂಬ ಓಡಾಡಬಾರ್ದು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವಿದ್ದೀರಾ ಆ ಸಿನಿಮಾದಲ್ಲಿ ಅಂದ್ರೆ ಅದಕ್ಕೊಂದು ಬೇರೆನೇ ಕಡೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ದಿವಸ ಆಗಿತ್ತು ನಾನು ಟ್ರೈಲರ್ ಟೀಸರ್ ಕಾರ್ಯಕ್ರಮಗಳಿಗೆ ಬಂದು. ಕಾರಣ ಅಂತ ಹೇಳಿದ್ರೆ ಸಿನಿಮಾ ಶೂಟಿಂಗ್ ಏನೋ ಕಂಟಿನ್ಯೂಸ್ ಆಗಿರ್ತಾ ಇತ್ತು. ಏರುಪೇರಾಗಿ ದಿನಾಂಕಗಳ ಹೊಂದಾಣಿಕೆ ಆಗದೆ ಬರೋಕ್ಕಾಗ್ತಲ್ಲ. ಇವತ್ತು ಉಡಾಳಗೋಸ್ಕರ ಹಾರಿ ಮೈಸೂರಿನಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದೀನಿ. ಈಗ ಇವತ್ತು ಫ್ರೀ ಇದ್ದೆ. ಮೊದಲೇ ಸಾರಿ ಹೇಳಬೇಕು ಅಂತಂದರೆ ಉಡಾಳ ಭಾಳ ಒಳ್ಳೆಯ ಸಿನಿಮಾ, ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ನನ್ನ ಭಾಗ್ಯ ಈ ಸಿನಿಮಾದಲ್ಲಿ ಮಾಡೋದು. ನಾನು ಮೊದಲನೇ ಸಿನಿಮಾ ಪಂಚತಂತ್ರ ಯೋಗರಾಜ್ ಸರ್ ಜೊತೆ ಮಾಡಿದೆ. ಅದಾದ ನಂತರ ಯೋಗರಾಜ ಶಿಷ್ಯರು ಯಾರ್ಯಾರಿದ್ದಾರೋ ಎಲ್ಲ ಸಿನಿಮಾದಲ್ಲೂ ಮಾಡಿದೆ ನಾನು. ಥ್ಯಾಂಕ್ ಯು ಸರ್. ಯೆಲ್ಲೋ ಗ್ಯಾಂಗ್ ರವೀಂದ್ರ ಆಗ್ಬೋದು, ಅಮರ ಪ್ರೇಮಿಯರು ಪ್ರವೀಣ್, ಆಮೇಲೆ ಇನ್ಸ್ಟೆಂಟ್ ಕಾಫಿ ಪುನೀತ್, ಮತ್ತೆ ಉಡಾಳ ಅಮೋಲ್, ಎಲ್ಲವೂ ಒಂದೊಂದು ಅನುಭವ, ಒಂದು ಥಾಟ್ ಆಫ್ ಸ್ಕೂಲ್ ಅಂತ ನಾವೇನು ಹೇಳ್ತೀವೋ ಆ ರೀತಿ ಎಲ್ಲರನ್ನೂ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅತ್ಯಂತ ಸಬಲರಾಗಿ. ಆಮೇಲೆ ಕರೆಕ್ಟ್ ಪದವಿ ಪೂರ್ವ ಕಾಲೇಜು ಹರಿಪ್ರಸಾದ್ ಸರ್ ಅವರಲ್ಲೂ ಮಾಡಿದೆ ನಾನು. ಒಂದು ಥಾಟ್ ಆಫ್ ಸ್ಕೂಲು ಅಲ್ಲಿ ಸಮರ್ಥರಾಗಿ ಸಬಲರಾಗಿ ಆ ಒಂದು ಯೂನಿವರ್ಸಿಟಿಯಿಂದ ಹೊರಗಡೆ ಹೋಗೋ ವಿದ್ಯಾರ್ಥಿಗಳು ಎಷ್ಟೆಷ್ಟು ಸಬಲರಾಗಿರ್ತಾರೆ ಅನ್ನೋದಕ್ಕೆ ಅವ್ರು ಮಾಡೋ ಪ್ರತಿಯೊಂದು ಸಿನಿಮಾವು. ಅದರಲ್ಲಿ ತುಂಬ ಮುಕಟಪ್ರಾಯವಾದಂಥ ಸಿನಿಮಾ ಅಂತಂದರೆ ಉಡಾಳ ಅಂತ ನಾನು ವೈಯಕ್ತಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಅಮೂಲ್ ಅವರು ಅವರ ನೆಲದ ಬಿಜಾಪುರ ಅವರ ಹುಟ್ಟೂರು. ಆ ಹುಟ್ಟೂರಿನ ಎಲ್ಲ ಸತ್ವವನ್ನು ಬಹುಶಃ ಟ್ರೈಲರ್ ನೋಡಿದ್ರೆ ನಮಗೆಲ್ಲವೂ ಗೊತ್ತಾಗುತ್ತೆ. ಅಲ್ಲಿಯ ಸರ್ಕಲ್ಗಳಾಗ್ಬೋದು, ಅಲ್ಲಿಯ ಮಾನ್ಯುಮೆಂಟ್ಸ್ ಆಗ್ಬೋದು, ಅಲ್ಲಿಯ ಭಾಷೆ ಆಗ್ಬೋದು, ಅಲ್ಲಿಯ ಸೊಗಡನ್ನು ಇಲ್ಲಿ ನೋಡಿದ್ರೆ ಅದು ವಾಸನೆ ಸಿಗುತ್ತೆ. ಆ ಬಿಜಾಪುರದ ವಾಸನೆ, ಉತ್ತರ ಕರ್ನಾಟಕದ ವಾಸನೆ. ಪ್ರತಿಯೊಬ್ಬ ಕಲಾವಿದರು, ಬಹುಶಃ ನಾನು ಮತ್ತೆ ಇನ್ನೊಬ್ರು ಯಾರೋ ಇಬ್ಬರೇ ಅನ್ಸುತ್ತೆ ಅಲ್ಲಿ ಹೊರಗಡೆಯವರು, ಇನ್ನು ಉಳಿದವರು ಎಲ್ಲರೂ ಕೂಡ ಅದೇ ಭಾಗದವರು. ಬಹಳ ಅತ್ಯುತ್ತಮವಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಅಮೂಲ್ ಅವರಿಗೆ ನಿಜಕ್ಕೂ ಒಳ್ಳೇದಾಗ್ಲಿ. ಹಾಗೆ ಪೃಥ್ವಿ ಅಂತೂ ನಿಜವಾಗ್ಲೂ ಉಡಾಳ ಆಗ್ಬಿಟ್ಟಿದೆಯಾ ಈ ಸಿನಿಮಾದಲ್ಲಿ. ಅದು ಭಟ್ರ ಆಶೀರ್ವಾದ. ಮೇಡಮ್ ಹೇಳದಾಗೆ ಭಟ್ರು ತೊಟ್ಟು ಉಡಾಳ್ರೆ. ಆ ತುಂಟುತನ ಇದೆಯಲ್ಲ, ಅದೆಂತ ಸೊಗಸು ಅಂತಂದ್ರೆ ಆ ಸೆಟ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ಅದೊಂದು ಮಜಾ ಸಿಗುತ್ತೆ. ಅದನ್ನ ನಮ್ಮ ಇನ್ನೊಬ್ಬ ಉಡಾಳ ಅಮೂಲು ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಇಡೀ ಬೆಳಿಗ್ಗೆ ಬಂದು ಶುರು ಆದ್ರೆ ಸಂಜೆವರೆಗೂ ನಮ್ಮನ್ನ ಸರಿಯಾಗಿ ಹಿಂಡುತ್ತಾರೆ ಅಂತಾರೆ. ಹಂಗೆ ಹಿಂಡಲ್ಲ, ಆದ್ರೆ ಯಾವ್ದು ಹಿಂಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಮನೆಗೆ ಹೋಗಿ ಮಲಗದಲ್ಲೇ ಗೊತ್ತಾಗೋದು ಇಷ್ಟು ನಮ್ಗೆ ಹಿಂಡಿದ್ದಾರೆ ಇವರು ಅಂತ. ಅಷ್ಟರ ಮಟ್ಟಿಗೆ ಕೆಲಸ ತೆಗಿತಾರೆ. ಎಲ್ಲೂ ಬೇಜಾರು ಮಾಡ್ಕೊಳ್ಳಲ್ಲ, ಅಸಹನೆ ತೋರಿಸಲ್ಲ. ಪ್ರೀತಿಯಿಂದನೇ ಆ ಬೈಗಳೂ ಪ್ರೀತಿಯೇ.
ಆಮೇಲೆ ಅವ್ರು ಬೈಲಿಲ್ಲ ಅಂದ್ರೆ ಕೆಲಸವೇ ಆಗಲ್ಲ. ಭಟ್ರಂತೂ ಬೈಲಿಲ್ಲ ಅಂದ್ರೆ ಕೆಲಸವೇ ಆಗಲ್ಲ. ಆ ಬೈಗಳನ್ನೇ ಒಂದ್ ರೀತಿ ಎಲ್ಲರೂ ಮೃಷ್ಟಾನ ಭೋಜನದ ರೀತಿ ಸವಿದು ಕೆಲಸ ಮಾಡ್ತಾರೆ. ಅದು ನನ್ನ ಅನುಭವ. ಹಾಗಾಗಿ ಅವ್ರ ಇಡೀ ತಂಡ, ಅವರ ಯೂನಿವರ್ಸಿಟಿಯಿಂದ ಬಂದಿರೋಂಥ ಎಲ್ಲ ನಿರ್ದೇಶಕರು ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ವಿಷಯಾಧಾರಿತವಾದಂಥ ಸಿನಿಮಾಗಳನ್ನ ಮಾಡಿದ್ದಾರೆ, ಮೌಲ್ಯಯುತವಾದಂಥ ಸಿನಿಮಾಗಳನ್ನ ಮಾಡಿದ್ದಾರೆ. ಜನಗಳಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಆ ನಿಟ್ಟಿನಲ್ಲೇ ಶ್ರಮ ವಹಿಸಿದ್ದಾರೆ. ಹಾಗಾಗಿ ಇಡೀ ತಂಡಕ್ಕೆ ನನಗೂ ಸೇರಿಸಿ ಶುಭಾಶಯಗಳನ್ನ ಹೇಳ್ತೀನಿ. ಸಿನಿಮಾ ಚೆನ್ನಾಗಿ ಓಡಲಿ. ಜೊತೆಗೆ ನೀವು ಮಾಧ್ಯಮ ಮಿತ್ರರೇನಿದ್ರು, ಇದು ಬಹಳ ವಿಶೇಷ ಸಿನಿಮಾ. ನಾನು ಪ್ರತಿ ಸಾರಿ ಹೋದಾಗಲೂ ವೇದಿಕೆ ಮೇಲೆ ಹೇಳ್ತಾ ಇರ್ತೀನಿ, ಕನ್ನಡ ಯಾವತ್ತೂ ಕೂಡ ಏರುಗತಿಯಲ್ಲಿ ಇರ್ತದೆ, ಮೇರು ಸ್ಥಿತಿಯಲ್ಲಿ ಇರ್ತದೆ. ಅದು ಯಾವತ್ತೂ ಕಡಿಮೆ ಆಗಲ್ಲ. ಅದಕ್ಕೆ ನಮ್ಮೆಲ್ಲರ ಏನಂತೀವಿ ವೈಯಕ್ತಿಕವಾದಂತಹ ಕಾಳಜಿಯಿಂದ ಅದನ್ನ ಮುಂದೆ ತಗೊಂಡೋಗ್ಬೇಕು, ಮಾತಾಡಬೇಕು, ಅದನ್ನು ನೋಡಬೇಕು, ನೋಡ್ಸೋ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹರೀಶ್ ಅಂತ ಹೇಳಿ ಇದ್ರೊಳಗ ಇದ್ರೊಳಗೆ ಬಿಡಿ ಬಸ್ಸರ್ ಪಾತ್ರ ಮಾಡೀನಿ. ನಮ್ಮ ಸರ್ ತಮ್ಮನ ಪಾತ್ರ ಚೆನ್ನಾಗಿ ಬಂದೈತಿ. ಏನು ಹೇಳ್ಬೇಕು ಅಂತಂದ್ರೆ ಇದಕ್ಕೆ ಮೊದಲು ಥ್ಯಾಂಕ್ಸ್ ಹೇಳೋದು ಭಟ್ರಿಗೆ. ಯಾಕಂತಂದ್ರೆ ನಾನು ಕಾಮಿಡಿ ಕಿಲಾಡಿ ಒಳಗಿದ್ದಾಗ ಒಂದು ಪಿಕ್ಚರ್ ಮಾಡ್ಬೇಕಲೇ ನಿಮ್ಮ ಜೊತೆ ಮಾಡ್ಬೇಕು ಅಂತೇಳಿ ಒಂದು ಮಾಡಿಸಿದ್ರು. ಅದೊಂದು ಮಾಡಿಸಿದ್ದಕ್ಕೆ ಅದ್ರೊಳಗೆ ಒಂದು ಪಾತ್ರ ಕಟ್ ಆತ್ ನಂದು. ಒಂದು ಸತಿ ಕ್ಯಾರನ್ನ ಕರೆದ್ರು, ಎದಕ್ಕೆ ಬಂದಿಲ್ಲ ಅಂತಂದ್ರು. ಶೂಟಿಂಗ್ ಸರ್ ಅಂತ ಇದೆ, ಲೇ ನಿನ್ನ ಪಾತ್ರ ಕಟ್ಟಾಗಿ ಭಾಳ ದಿವಸ ಎನ್ಸು ಹೋಗ್ಲಿ ಅಂತಂದ್ರು. ಆಮೇಲೆ ಮತ್ತೆ ಅಮೂಲ್ ಸರಿ ಭೇಟಿ ಮಾಡಿಸಿದ್ರು. ಅವತ್ತೇ ಅದೇ ಕ್ಯಾರನ್ನೊಳಗೆ ಅಮೂಲ್ ಸರಿ ಭೇಟಿ ಮಾಡಿಸಿದ್ರು. ಅದೊಂದು ಪುಟ್ ಪಾತ್ರ ಇತ್ತು. ನಾನು ಯಾವುದೋ ಒಂದು ಸಣ್ಣ ಪಾತ್ರ ಕೊಡ್ತಾರಂತ ಮಾಡಿದ್ದೆ. ಆದ್ರೆ ನನ್ನ ಯೋಗ್ಯತೆಗೂ ಒಂದು ಪಾತ್ರ ಐತಿ, ಅದನ್ನ ಕೊಟ್ಟರು. ಅದನ್ನ ಎಷ್ಟು ಮಟ್ಟಿಗೆ ನಿಭಾಯಿಸಿ ಅದು ಅಮೂಲ್ ಸರಿಗೆ ಗೊತ್ತು. ಯಾಕಂತಂದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ರು. ಯಾಕಂದ್ರೆ ನಾವೆಲ್ಲ ರಂಗಭೂಮಿ ಕಲಾವಿದರು, ಉತ್ತರ ಕರ್ನಾಟಕದೊಳಗೆ ರಂಗಭೂಮಿ ಕಲಾವಿದರು. ನಮ್ಮನ್ನ ಅಲ್ಲಿಂದ ಹುಡುಕಿ ತಂದು ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಾಗ ನಾವು ಅದಕ್ಕೆ ನ್ಯಾಯ ಒದಗಿಸಿವೋ ಇಲ್ಲೋ ಅನ್ನೋದು ನಮ್ದು ಮನಸ್ಸಿನಾಗ ಅಳಕ್ ಇರ್ತೈತಿ. ಆದ್ರೂ ಸರ್ ನಮ್ಮನ್ನಂತೂ ಒದಗಿಸ್ಲಿಲ್ಲ ಅಂದ್ರೂ ಬಿಟ್ಟಿಲ್ಲ ನಮಗೆ. ಬೆಳಗ್ಗೆ ಸಂಜೆ ಮಟ್ಟ ಸರ್ ಅಂದಂಗ ಹಿಂಡೆಲ್ಲ ನಮ್ಮನ್ನಂತೂ ಜ್ಯೂಸ್ ಮಾಡಿ ತೆಗೆದು ಅದು. ಆದ್ರೂ ಸಾಕ್ಟವಾಗಿ ಏನ್ ಮಜಾಪ್ ಅಂತಂದ್ರ ಉಡಾಳಿಗಿರಿ ಮಾಡ್ಕೊಂತಾನೆ ಇದ್ವಿ ನಾವು. ಅದು ಹೆಸರಿಗೆ ತಕ್ಕಂಗ ಇದ್ವಿ ನಾವು. ಅಷ್ಟು ಪೃಥ್ವಿ ಆಯ್ತು, ನಾವಾಯ್ತು, ಎಲ್ಲ ಆಯ್ತು. ಅದು ಯಾಕೆ ಜಲ್ದಿ ಮುಗಿದ್ ಶೂಟಿಂಗ್ ಅಂತ ಅನ್ನಿಸ್ತು ಲಾಸ್ಟಿಗೆ. ಅಷ್ಟು ಮಟ್ಟಿಗೆ ನಾವು ಎಂಜಾಯ್ ಮಾಡೀವಿ. ಆಮೇಲೆ ಎಲ್ಲರೂ ಶ್ರಮ ಐತಿ. ಅಮೂಲ್ ಸರ್ದು, ವೀರೇಶ್ ಸರ್ದು, ಆಮೇಲೆ ಪ್ರತಿಯೊಬ್ರು ಕ್ಯಾಮ್ರಾಮನ್ ಸರ್ದು, ಪ್ರತಿಯೊಬ್ಬರದು ಇದ್ರೊಳಗೆ ಭಾಳ ಶ್ರಮ ಹಾಕಿ ಮಾಡ್ಯಾರ. ಒಂದು ಅವ್ರ ಕನಸಿನ ಕೂಸಂದ್ರೂ ಅಡ್ಡಿ ಇಲ್ಲ. ಅದನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿವಿ. ಅದನ್ನ ಸ್ವೀಕರಿಸೋದು ತಮ್ದೆಲ್ಲ ತಮ್ಮ ಏನಂತಾರೆ ಸರ್ ಅದಕ್ಕೆ ಆಶೀರ್ವಾದ ಸರ್. ದಯವಿಟ್ಟು ಎಲ್ಲ ಉತ್ತರ ಕರ್ನಾಟಕ ಕಲಾವಿದರು ಮಾಡೀವಿ, ಆಶೀರ್ವಾದಿಸ್ಬೇಕಂತೇಳಿ ಕೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಹೇಳ್ತೀನಿ ಸರ್. ಮತ್ತೆ ಕತೆ ಇಷ್ಟು ಮಾತಾಡಿದ್ರಿ ಸರ್, ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಮುಂದೆ ಬನ್ನಿ, ಸ್ವಲ್ಪ ಮುಂದೆ. ನಮಸ್ಕಾರ. ಜೈ ರಂಗಭೂಮಿ. ನಾವು ಉತ್ತರ ಕರ್ನಾಟಕದಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ಪಾತ್ರ ಮಾಡಿದಂಥವ್ರು. ಭಟ್ ಸರ್ ಗುರುಗಳು ನಮ್ಮನ್ನು ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸಿದರು. ನಾವು ಸಣ್ಣವರಿದ್ದಾಗ ದೊಡ್ಡ ಕನಸಿತ್ತು, ಶಿವಣ್ಣವ್ರು ನೋಡಬೇಕು, ಪ್ರಭುದೇವ್ ಸರ್ ನೋಡಬೇಕು ಅಂತ. ಆದರೆ ದೊಡ್ಡ ಅವಕಾಶ ಕೊಟ್ಟಿದ್ದು ಕರ್ನಾಟಕದ ಮನಕದೊಳಗೆ ಮೇಡಮ್ ನಿಮ್ಮ ಜೊತೆಯಲ್ಲಿ ಮಾಡಿದ್ದೀನಿ. ಒಂದು ಒಳ್ಳೆಯ ಅವಕಾಶ ಕೊಟ್ಟರು. ಈ ಕುಂಟಕೊಣ ಮೂಕಜಾಣ ನಾಟಕ ಬಹುಶಃ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರಿ. ಅದರಲ್ಲಿ ಕುರುಡನ ಪಾತ್ರ ಮಾಡಿದ್ದೆ. ಆ ಕುರುಡನ ಪಾತ್ರ ಎಷ್ಟು ಹಿಡಿಸುತ್ತೆ ಏನೋ ಗೊತ್ತಿಲ್ಲ. ಒಟ್ಟು ನನ್ನ ಕರೆದಾಗೊಮ್ಮೆ ಕುರುಡನ ಪಾತ್ರನೇ ಮಾಡಿಸ್ತಾರೆ ಸರ್. ಧನ್ಯವಾದಗಳು ಸರ್ ನಮ್ಮನ್ನು ಪರಿಚಯಿಸಿದ್ದಕ್ಕೆ. ಗೋಲ್ ಗುಂಬಜಾಣೆ ಇದು ನಿಜವಾಗ್ಲೂ ಸೂಪರ್ ಹಿಟ್ ಆಗುತ್ತೆ ಸರ್. ಮೈಕ್ ಕೊಡೋದ್ರಲ್ಲಿ ಕೊಡಿ. ಇವರೆಲ್ಲ ನಮಸ್ಕಾರ ಎಲ್ಲರಿಗೂ. ಫಸ್ಟ್ ನಮ್ಮ ಅಮೂಲ್ ಸರಿಗೆ ನಾನು ಭಾಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಮೂವಿ ಸ್ಟಾರ್ಟಿಂಗ್ ನಾನು ಕರಿಬೇಕಾದ್ರೆ ಸರ್ ನಾವಲ್ಲೇ ಸರ್ ಈ ಕ್ಯಾರೆಕ್ಟರ್ನ ಮಾಡಂಗಿಲ್ಲ ಸರ್, ನಾವಲ್ಲೇ ಸರ್ ಅಂತ ಭಾಳ ಕಳ್ಸಿನ್ರಿ ಅವ್ರಿಗೆ. ನಿಜಕ್ಕೆ ನಮ್ಗೆ ಸ್ಟೇಜ್ ಮೇಲೆ ನಿಂತು ನಂಗೆ ಅಳ್ಬೇಕನ್ಸಾಗ್ತದೆ. ಯಾಕಂದ್ರೆ
ಇಂಥ ಮೂವಿ ನಾನು ಬಿಟ್ಟಿದ್ದಕ್ಕೆ ಎಷ್ಟು ಹುಚ್ಚಿ ಆಗಿದ್ದಪ್ಪ. ನಾನು ನಿಜವಾಗ್ಲೂ ಇದನ್ನೆಲ್ಲ ವಿಡಿಯೋಸ್ ಈ ಟ್ರೈಲರ್ ಇದೆಲ್ಲ ನೋಡಿದ್ರೆ ನಿಜವಾಗ್ಲೂ ಹುಚ್ಚಿನ ಆಗ್ಬಿಡ್ತಿದ್ದೆ. ನಾನು ಇಂಥ ಮೂವಿನ ಕಳ್ಕೊಂಡ್ಬಿಟ್ನಲ್ಲ ಅಂತ ನಿಜವಾಗ್ಲೂ ಅವ್ರಿಗೆ ನಾನು ಎಷ್ಟು ಋಣಿ ಆದ್ರೂ ನಾನು ಕಡಿಮೆನೇ ಅದು. ಒಂದು ಗಣಪತಿ ಸರ್ ಜೊತೆ ನಾನು ಶೂಟ್ ಮಾಡೀನಿ, ಅದ್ರೊಳಗೆ ನಾನು ಆ್ಯಕ್ಟ್ ಮಾಡೀನಿ ಅವ್ರ ಜೊತೆ ಅಂತ ಹೇಳಕ್ಕೆ ಭಾಳ ಖುಷಿ ಆಗತ್ತದ. ನನಗೆ ಭಾಳ ಹೆಮ್ಮೆ ಐತಿ ಇಂಥ ಒಳ್ಳೆ ಮೂವಿ ನಾನು ಮಾಡಿವಿ ಅಂತೇಳಿ. ಎಲ್ಲರೂ ನಮ್ಮ ಭಾಳ ಜನ ಕಲಾವಿದ್ರದ್ದು ಫಸ್ಟ್ ಮೂವಿ ಇದು. ಒಳ್ಳೆ ರೆಸ್ಪಾನ್ಸ್ ಹೊರಗಡೆ ಅಂತೂ ಭಾಳ ಒಳ್ಳೆ ರೆಸ್ಪಾನ್ಸ್ ಐತಿ ಈ ಮೂವಿಗೆ. ಹಿಂಗ ನಿಮ್ಮ ಎಲ್ಲರ ಆಶೀರ್ವಾದದಿಂದ ನಮ್ಮ ಮೂವಿ ಪಕ್ಕ ವಿನ್ ಆಗುತ್ತ. ಈ ಸಲ ಕಪ್ಪು ನಮ್ದಾಗೈತಿ, ಉಡಾಳ ಮೂವಿನೇ ನಮ್ದಾಗುತ್ತ. ಇದಂತೂ ಪಕ್ಕ. ನಾನು ನಮ್ಮ ಸರಿ ಪ್ರತಿ ಸಲನೇ ಹೇಳ್ತಿದ್ದೆ. ಫಸ್ಟ್ ಶೂಟ್ ಹೋದಾಗ ನಾನು ಅವ್ರಿಗೆ ಹೇಳಿದ್ದೆ, ಸರ್ ಈ ಸಲ ಕಪ್ ನಮ್ದೇ ರೀ ಅಂತ. ಹಂಗ ಅನ್ಬೇಡಮ್ಮ ಸುಮ್ನಿರು, ಪ್ರತಿ ಸಲ ಕಪ್ ನಮ್ದೇ ಅಂತ ಹೇಳೇ ನೀನ್ ನಂಗೆ ಮಾಡ್ಬಿಟ್ಟಿ ಅಂತಂದು. ಇಲ್ಲ ಸರ್ ಈ ಸಲ ಕಪ್ ನಮ್ದೇ ಆಗುತ್ತ, ನಮ್ಮ ಉಡಾಳ ಮೂವಿನೂ ಪಕ್ಕ ವಿನ್ ಆಗುತ್ತೆ ಅಂತ ಹೇಳಿದ್ದೆ. ಕಪ್ ನಮ್ದಾಗಿದ್ದ ಮೇಲೆ ಉಡಾಳ ಮೂವಿನೂ ವಿನ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಅದಂತೂ ಪಕ್ಕ. ಸೊ ಎಲ್ಲರೂ ಮೂವಿಗೆ ಹಿಂಗ ಆಶೀರ್ವದಿಸ್ರಿ. ನಮ್ಮ ಮೂವಿ ಪಕ್ಕ ವಿನ್ ಆಗುತ್ತೆ ಅಂತ ನಾನು ಅನ್ಕೊಂಡಿನಿ. ಇಷ್ಟು ತನಕ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಖರೆ ಅಂದ್ರೆ ಒಂದ್ ಗುಡ್ಡು ಕುಡಿಸಿ ನಾ ಕುಡಿದ್ರಿ. ಹಂಗೆ ಇವತ್ತು ಕರೆನ ಭಾಳ ಅಂಜಿಕೆ ಬರೀತದ್ರಿ. ಒಂದು ಏನಪ್ಪಾ ಅಂತಂದ್ರೆ ಇದು ಎಲ್ಲಿ ಉದುರು ಹೋಗ್ತದೆ ಅಂತ ಹೇಳಿ. ಇನ್ನೊಂದು ಈ ಪರಿ ಕ್ಯಾಮ್ರಾನ ಫಸ್ಟ್ ಟೈಮ್ ನೋಡಿರ್ತೀನಿ ರೀ. ಹಿಂಗೆ ಪ್ರೆಸ್ ಮೀಟ್ ಎಲ್ಲ ಇದು ಫಸ್ಟ್ ಟೈಮ್ ರೀ ನನಗೆ. ಆಮೇಲೆ ಭಾಳ ಫಸ್ಟ್ ಟೈಮ್ ಆಗ್ಯದ್ರಿ ಈ ಸಿನಿಮಾದಾಗ. ಫಸ್ಟ್ ಟೈಮ್ ಕ್ಯಾರನ್ದಾಗ ಹತ್ತಿದ್ದೀರಿ ನಾನು. ಒಂದು ಅಲ್ಲಿ ಹೋಗಿ ಕೂತಿ ಕನ್ನಡಿ ಮುಗಿದು ಒಂದು ಸ್ವಲ್ಪ ಸ್ಟಾರ್ ಫೀಲಿಂಗ್ ತೊಗೊಂಡಿರಿ ನಾ ಅಲ್ಲೇ. ಆಮೇಲೆ ಮತ್ತೆ ಹೇಳೋದು ಮತ್ತೆ ಕೆಲ್ಸಕ್ಕೆ ಹತ್ತಿದ್ವಿ ರೀ. ಎಲ್ಲರೂ ಬಂದಿಲ್ಲ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರ. ನಾನು ಅದೇ ಮಾಡ್ತೀನಿ ರೀ. ಎಲ್ಲರಿಗೂ ಥ್ಯಾಂಕ್ಸ್ ರೀ, ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ. ಕರೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸಿನಿಮಾಗಳು ಬರೋದೇ ಕಡಿಮೆ. ಅದ್ರೊಳಗೂ ಇಂಥದೊಂದು ಮಸ್ತ್ ಕ್ವಾಲಿಟಿ ಸಿನಿಮಾ ತೆಗ್ದಾರ. ಅಗದಿ ಗಿಚ್ ಅನ್ಸಿತ್ರಿ. ಟ್ರೇಲರ್ ನೋಡ್ಬೇಕಾದ್ರೆ ಮಸ್ತ್ ಅನ್ಸಿತ್ತು. ಹಿಂಗ ಆಹಾ ಒಂದೇನೋ ಬಂತಪ್ಪ ನಮ್ಮ ಸೈಡ್ ಕಡೆ, ನಮ್ಮ ಭಾಗದ ಒಂದೇನೋ ಖತರ್ನಾಕ್ ಬಂತು. ನವೀನ್ ಶಂಕರ್ ಅಣ್ಣ ಅವರು ಮಸ್ತ್ ಮೂವೀಸ್ ಮಾಡ್ಕೋತಿದಾರೆ. ನಮ್ಗೆ ಅವ್ರ ಮೇಲೆ ಭಾಳ ಹೆಮ್ಮೆ ಅದ. ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿನಿಮಾ ಇದು ಮಾಡ್ತಾರೆ. ಮತ್ತು ಅವ್ರು ನಮ್ಮ ಟ್ರೇಲರ್ ಲಾಂಚ್ ಮಾಡೋದು ಇನ್ನೂ ನಮ್ಗೆ ಖುಷಿ, ಇನ್ನೂ ಹೆಮ್ಮೆ ನಮಗೆ. ಆಮೇಲೆ ಉತ್ತರ ಕರ್ನಾಟಕ ಸಿನಿಮಾಕ್ಕೆ ದುಡ್ಡು ಹಾಕೋರು ಕಡಿಮೆ. ಆ ಭಾಗದ ಸಿನಿಮಾಕ್ಕೆ ಒಂದೇನೋ ಕತಿ ಬಂದ್ರೆ ಅನ್ಸ್ತಾರೆ ಏನ್ ಮಾಡೋದು ಏನಿಲ್ಲ. ಅದ್ರೊಳಗೂ ರವಿ ಸರ್ ಆಗಲಿ, ಆಮೇಲೆ ನಮ್ಮ ಯುವರಾಜ್ ಭಟ್ ಸರ್ ಆಗಲಿ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ. ನಾವು ಅವ್ರಿಗೊಂದು ಕರ್ನರಿ ಒಂದು ಚಪ್ಪಾಳೆ ಬರ್ಬೇಕ್ರಿ. ಯಾಕಂದ್ರೆ ಅವರು ರೊಕ್ಕ ಹಾಕ್ಯಾರ್ರಿ. ಎಲ್ಲರೂ ತನ್ನ ಮನ ಸಹಾಯ ಮಾಡ್ತಾರೆ, ಧನ ಸಹಾಯ ಮಾಡೋರು ಕಮ್ಮಿ. ಅದ್ರ ಸಂಬಂಧ ಅವರು ಧನ ಸಹಾಯ ಮಾಡ್ಯಾರ. ಅಮೋಲ್ ಸರ್ ಅವ್ರು ಮಸ್ತ್ ಕತಿ ಬರೋದ ಅದೆಲ್ಲ ಎಲ್ಲ ಭಾರಿ ಮಾಡ್ಯಾರ್ರಿ. ಒಟ್ಟ ಏನ್ ಹೇಳುತ್ತೀವಲ್ರಿ ನನಗೆ ಭಾಳ ಏನೋ ಮಾತಾಡೋದು ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೇವೆ ನಮ್ಮನೆ. ಕರೆ ಇಲ್ಲಿ ಬಂದು ಎಲ್ಲ ಅಂಜಿ ಸ್ವಲ್ಪ ಏನೋ ಮಾತು ಬರವಲ್ಲಾಗ್ಯಾವ್ರಿ. ಟ್ರೇಲರ್ ನೋಡಿ ಖುಷಿ ಅನ್ಸಿತ್ರಿ ಭಾಳ. ಆಮೇಲೆ ಪೃಥ್ವಿ ನಮಗೆ ಭಾಳ ಗದಿ ಖಾಸ ಚಡ್ಡಿ ದೋಸ್ತ ಆಗ್ಬಿಟ್ರಿ ನಮ್ಮವ. ಆಮೇಲೆ ಥ್ರೂಔಟ್ ದ ಸಿನಿಮಾ ಪ್ರೊಸೆಸ್ ಏನಿತ್ತಲ್ರಿ, ಇದು ಶೂಟಿಂಗ್ ಅದು ಇದು ಇದ್ದಾಗ ಅವ್ರ ಜೊತೆ ಹರಟಿ ಹೊಡ್ಕೋತ ಆಮೇಲೆ ಅವ್ನು ಭಾಳ ಏನೇನೋ ವಿಚಾರ ಮಾಡ್ಕೊಂಡ್ ಬಂದಾನ. ಮುಂದೆ ಹಿಂಗ್ ಮಾಡೋನು ಬೈ, ಹಂಗ್ ಮಾಡೋನು ಬೈ, ಇದು ಮಾಡ್ಬೇಕು ಬೈ, ನಾವು ಒಂದು ಟೀಮ್ ಕಟ್ಟಬೇಕು ಬೈ, ಹಂಗ ಹಿಂಗಂತ ಭಾಳ ಅವನು ಭಾಳ ಕನಸಿಟ್ಕೊಂಡ್ ಬಂದಾನ. ಅವನಿಗೂ ಗೆಲುವು ಸಿಗಬೇಕು, ಈ ಸಿನಿಮಾ ಗೆಲುವು ಸಿಗ್ಬೇಕು, ಡೈರೆಕ್ಟರ್ ಸರ್ ಗೆಲುವು ಸಿಗ್ಬೇಕು, ಪ್ರೊಡ್ಯೂಸರ್ ಸರಿ ಜಗ್ಗಿ ರೊಕ್ಕ ಮಾಡ್ಬೇಕು ಅವರು. ಯಾಕಂದ್ರೆ ನೆಕ್ಸ್ಟ್ ನಾವ್ ಏನ್ರ ಕತ್ತಿಂದ ತೊಗೊಂಡು ಹೋದಾಗ ಅವರು ದುಡ್ಡು ಹಾಕ್ಬೇಕಲ್ರಿ ನಮ್ಮ. ಅದಕ್ಕೆ ಅವ್ರು ಗೆಲ್ಬೇಕ್ರಿ. ಆಮೇಲೆ ನಾವು ಕಾಡ್ಸಿವ್ರಿ, ಸ್ವಲ್ಪ ಕಾಡ್ಸಿ ಖುಷಿ ಅದ ನಮಗೆ. ಸ್ವಲ್ಪ ಮಸ್ತ್ ತೋರ್ಸ್ಯಾರ ನಮ್ಗೆ, ಅಗದಿ ಗಿಚ್ಚು ತೋರ್ಸ್ಯಾರ. ನಾ ಅಂತೂ ಫುಲ್ ಖುಷಿ ಆಗಿಬಿಟ್ಟೇನಿ. ಮನೆಗೆ ಹೋಗಿ ಶಾಂಗಿ ಬೇರೆ ಮಜ್ಜಿಗೆ ಬೇರೆ ಕುಡಿತೀನಿ ರೀ. ಎರಡು ಏನ್ ಮಾತಾಡಿರ್ತೀನಿ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಥ್ಯಾಂಕ್ಸ್ ರೀ. ಎಲ್ಲ ಮಾಧ್ಯಮ ಮಿತ್ರದವರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ರೀ. ನಿಮಗೂ ಥ್ಯಾಂಕ್ಸ್ ರೀ. ಇವ್ರಿಗೆ ಮೇನ್ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಯಾಕಂದ್ರೆ ಇವ್ರು ಒಬ್ಬೊಬ್ರು ಕರೆದು ಪಾಪ 24 ತಾಸು ಅಲ್ರಿ ಒಟ್ಟು ಇವೆಂಟ್ ಮುಗಿದ ತನಕ ಸ್ಟೇಜ್ ಮೇಲೆ ನಿಂತು ಕಾಲ್ ಮುಗಿಸ್ಕೋತು ಇವ್ರು. ಪಾತ್ರ ನಮ್ದು ಪಾಪೆ ಆಗ್ತದ್ರಿ. ನಮ್ದು ಒಂದು ಕ್ಯಾರೆಕ್ಟರ್ ಏನೋ ಒಂದು ಹಲ್ಕಟ್ ಕ್ಯಾರೆಕ್ಟರ್ ಅದ ರೀ. ನಮ್ದು ಒಂದ್ ಸ್ವಲ್ಪ ಹಲ್ಕಟ್ ಕ್ಯಾರೆಕ್ಟರ್ ಅದ. ಕಾಣಿಸ್ಲಿಕ್ಕೆ ಸ್ವಲ್ಪ ಹಿಂಗೇನೋ ಕೂದಲಾಗಿದ್ದ ಏನ್ ಮಾಡ್ರೆ ಕರೆ ಹಲ್ಕಟ್ ಅದ್ರಿ ಕ್ಯಾರೆಕ್ಟರ್. ಹಲ್ಕಟ್ ಅನ್ಬಾರ್ದೇನ್ರಿ ಸರ್? ಟಪ್ ಏನ್ರಿ? ಸಾರಿ ಗೊತ್ತಲ್ಲ ನಂಗೆ. ಈಗ ಮೊದಲ ಸಾರಿ ಕೇಳ್ಬಿಟ್ಟೇನ್ರಿ. ಯಾಕಂದ್ರೆ ಎಲ್ಲೆಲ್ಲಿ ಹೋಗಿ ಏನೇನಾಗ್ತದೆ ಸಾರಿ ರೀ ಅಪ್ಪ. ಈಗ ತಪ್ಪ ಥ್ಯಾಂಕ್ಸ್ ರೀ ಮೇಡಮ್. ನೀವು ಪ್ರತಿ ಸಿನಿಮಾದಲ್ಲಿ ಬೇರೆ ಬೇರೆ ಶೈಲಿಯ ಹಾಡುಗಳಿರುತ್ತೆ, ಕಂಟೆಂಟ್ ಏನ್ ಬೇಕೋ ಆ ತರದ ಮ್ಯೂಸಿಕ್ ಇರುತ್ತೆ. ಇದು ಎಲ್ಲಾ ರೀತಿಯಲ್ಲೂ ವಿಭಿನ್ನ ಸಿನಿಮಾ. ಮ್ಯೂಸಿಕ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ನಾನು ಇಂಡಸ್ಟ್ರಿನಲ್ಲಿ 25 ವರ್ಷ ಆಯ್ತು. ಎಷ್ಟೋ ಸಾಂಗ್ಸ್ ಹಾಡಿದೀನಿ.
ಎಷ್ಟೋ ಸಾಂಗ್ಸ್ ಕೇಳಿದ್ದೀನಿ, ಎಷ್ಟೋ ಸಾಂಗ್ಸ್ ಕಂಪೋಸ್ ಮಾಡಿದ್ದೀನಿ. ಬಟ್ ಫಸ್ಟ್ ಟೈಮು ಈ ಉತ್ತರ ಕನ್ನಡ ಶೈಲಿನ ಕೇಳ್ತಾ ಇರ್ತೀನಿ. ಅದರಲ್ಲೆಲ್ಲ ಈ ಟಪಾಂಗುಚ್ಚಿ ಆ ಥರ ಫಾಸ್ಟ್ ನಂಬರ್ಸು ಇದು ಬರ್ತಾ ಇರುತ್ತೆ. ಬಟ್ ಫಸ್ಟ್ ಟೈಮ್ ನಾನು ಕಂಪೋಸ್ ಮಾಡ್ಬೇಕಾದ್ರೆ ಇದು ಖಾತ್ರಿ ಐತಿ, ನಾನು ತುಂಬ ಫೇವ್ರೇಟ್ ಆಗಿರೋದು. ಈ ಸ್ಲ್ಯಾಂಗಲ್ಲಿ ಈ ಮೆಲೋಡಿ ಸಾಂಗು ತುಂಬಾ ಡಿಫ್ರೆಂಟ್ ಆಗಿ ಕೇಳಿಸ್ತಾ ಇದೆ. ಇದು ಖಾತರಿ ಐತೆ ನನಗಾಗಿದ್ದು ಪ್ರೀತಿ ಗೋಗುಂಬಸಾಣಿ ನಾನಿನ್ನವ ಆ ಆಣಿ ಇದು ಖಾತ್ರಿ ಐತಿ ಅದೆಲ್ಲ ಮೆಲೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತದೆ. ನಾವು ಈ ಭಾಗದ ಸ್ಲ್ಯಾಂಗ್ನ ತುಂಬ ರಫ್ ಅದು ಇದು ಅಂದ್ಕೊಂಡಿರ್ತೀವಿ. ತುಂಬ ಸ್ವೀಟ್ ಆಗಿದೆ. ಥ್ಯಾಂಕ್ ಯು ಭಟ್ ಸರ್, ಅಮೋಲ್, ರಮೇಶ್ ಅಮ್ಮ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಹಾಗೆ ಇದು ನಮ್ಮ ಉಡಾಣ ತುಂಬಾ ಡಿಫ್ರೆಂಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ತುಂಬ ಮ್ಯೂಸಿಷಿಯನ್ಸ್ ನಾನು ಮತ್ತೆ ನನ್ನ ಸ್ನೇಹಿತ ಡೇವಿ ಸುರೇಶ್ ಇಬ್ಬರು ಸೇರಿ ಮಾಡಿದ ಮ್ಯೂಸಿಕ್ ಇದು. ತುಂಬಾ ಎಂಜಾಯ್ ಮಾಡಿದ್ವಿ. ಅಂದರೆ ಪ್ರತಿಯೊಂದು ಫ್ರೇಮ್ಸನ್ನು ನಗಿಸ್ತಾರೆ, ಮತ್ತು ಅಳಿಸ್ತಾರೆ, ಮತ್ತು ಫೈಟ್ ಕೋಪ ಬರ್ಸ್ತಾರೆ, ಏನೇನೋ ಆಗುತ್ತೆ. ಉಡಾಳನ ನೀವೆಲ್ಲ ಮಾಧ್ಯಮದವರು ಸಪೋರ್ಟ್ ಮಾಡಿ ಅದನ್ನು ಗೆಲ್ಲಿಸಿ. ಹಾಗೆ ಇನ್ನೊಂದು ಹೇಳಲೇಬೇಕಾದ ವಿಷಯ, ನಾನು ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಏನಾದ್ರು ಆಗಿದೆ ಅಂದರೆ ಅದಕ್ಕೆ ಇಬ್ಬರು ಕಾರಣ. ನಾನು ಹಂಸಲೇಖ ಸರ್ ಹತ್ರ ಇದ್ದಾಗ ಹಾಡ್ತಾ ಇದ್ದೆ, ಅವರಿಂದ ನಾನು ಸಿಂಗರ್ ಆಗಿರೋದು. ಬಟ್ ಅಲ್ಲೆಲ್ಲ ಒಂದು ಕಡೆ ನನಗೆ ಗೊತ್ತಿದ್ದಂಗೆ ಸಂಗೀತ ನಿರ್ದೇಶನ ನನಗೆ ಬಂದಿತ್ತು ಅಂತ ಭಟ್ ಸರ್ ಗೊತ್ತಾಗಿದೆ, ನನಗೆ ಗೊತ್ತಾಗಿಲ್ಲ ಅದು. ಅವ್ರು ಬಲವಂತವಾಗಿ ನೀವು ಮ್ಯೂಸಿಕ್ ಮಾಡು ಅಂತ ಹೇಳಿ ನನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಗೆ ಪರ್ಚೇಸಿದ್ದಾರೆ. ಸ್ಟಾರ್ಟಿಂಗ್ ಭಯ ಇತ್ತು, ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಉಡಾಣ ಆದಮೇಲೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನನ್ನ ಸಂಗೀತ ನಿರ್ದೇಶನದಲ್ಲಿ ಫಸ್ಟ್ ಟೈಮ್ ಹಾಡಿದ್ದಾರೆ ಇವರು. ಫಸ್ಟ್ ಸಾಂಗೇ ಹಿಟ್, ಸೂಪರ್ ಹಿಟ್ ಆಗುತ್ತೆ. ಸೃಷ್ಟಿ ಶಾಂತ ವರ್ಷ ಸುಮ್ಮನೆ ಮಾತು ಖಂಡಿತ ಅಲ್ಲ. 100 ವರ್ಷಗಳಾಗಲಿ, 100 ಸಿನಿಮಾಗಳಾಗಲಿ, ಧನ್ಯವಾದಗಳು ನಿಮಗೆ. ತುಂಬಾ ಒಳ್ಳೇದಾಗ್ಲಿ. ಸೃಷ್ಟಿ ಡೆಬ್ಯೂ ಇದು ಈ ಸಿನಿಮಾ ಮೂಲಕ. ನಮಸ್ತೆ ಎಲ್ಲರಿಗೂ. ಸೊ ಫಸ್ಟ್ ಆಫ್ ಆಲ್ ನವೀನ ನನಗೆ, ಆಂಜನೇಯ ಅಂಕಲ್ಗೆ, ಮತ್ತು ನಿಶ್ವಿಕಾ ಅಕ್ಕನಿಗೆ, ಮತ್ತು ಭಟ್ ಸರ್ಗೆ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ಇದು ಫಸ್ಟ್ ಸಾಂಗ್ ಅಲ್ಲ, ನಂದು ಪದವಿ ಪೂರ್ವದಲ್ಲಿ ಹಾಡಿದ್ದೆ ಒಂದು ಸಣ್ಣ ಸಾಂಗ್ ಇತ್ತು. ಬಟ್ ಇಟ್ಸ್ ಓಕೆ, ಅದು ಭಾಳ ಚೆನ್ನಾಗಿ ಆಯಿತು. ಅದ್ರ ಜೊತೆಗೆ ಫಸ್ಟ್ ಟೈಮ್ ಉಡಾಳದಲ್ಲಿ 2 ಹಾಡು ಹಾಡಿದ್ದೀನಿ. ಒಂದು ಮಾಡ್ಲಿಕ್ಕೆ ನನ್ನ ಜೊತೆಗೆ, ಇನ್ನೊಂದು ಬಾಳು ಬೆಳೆದಂದಿ ಅವ್ರ ಜೊತೆಗೆ. ಆ್ಯಂಡ್ ಫಸ್ಟ್ ಟೈಮ್ ಸರ್ ಕೂಡ ನನಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಭಟ್ ಸರ್ ಲಿರಿಕ್ಸಲ್ಲಿ ಐ ಥಿಂಕ್ 3 ಹಾಡು ಹಾಡಿದ್ದೀನಿ ಭಟ್ ಸರ್ ಲಿರಿಕ್ಸಲ್ಲಿ. ಥ್ಯಾಂಕ್ ಯು ಸರ್, ನಿಮ್ಮಿಂದಲೇ ಎಲ್ಲ. ಥ್ಯಾಂಕ್ ಯು. ಆ್ಯಂಡ್ ಇನ್ನೇನಿಲ್ಲ, ಖುಷಿ ಇದೆ. ಅದ್ರ ಜೊತೆಗೆ ಇದು ಹೌದು, ನೀವು ಫ್ಯಾಮಿಲಿ ಫಿಲ್ಮ್ ಅಂತ ಹೇಳಿದ್ರಿ, ಇಡೀ ಫ್ಯಾಮಿಲಿ ಸೇರ್ಕೊಂಡು ಮಾಡಿದೆ ಅಂತ. ಬರೀ ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ ಅಲ್ಲ, ಇಲ್ಲಿರೋಂಥ ಎಲ್ಲರೂ ಕೂಡ ಫ್ಯಾಮಿಲಿನೇ. ವಾದಿರಾಜ ಅಣ್ಣ ಇರ್ಬೋದು, ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ಎಲ್ಲರೂ ಕೂಡ ನಮಗೆ ಫ್ಯಾಮಿಲಿನೇ ಆಗ್ಬಿಟ್ಟಿದೆ. ಅವರು ಇಡೀ ಫ್ಯಾಮಿಲಿ ನಮಗೆ ಪರಿಚಯ ಆಗ್ಬಿಟ್ಟಿದೆ. ಅಕ್ಕ ಇವಾಗ ಒಂದು ಮೂವಿಗಿಂತ ಒಂದು ದೊಡ್ಡ ಫ್ಯಾಮಿಲಿ ಗ್ಯಾದರಿಂಗ್ ಇದು ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಬಹುಶಃ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆಲಿ ಫುಲ್ ಡೀಟೇಲ್ ಆಗಿ ನೋಡಿದ್ರೆ ನಾನು ಅಮ್ಮ ಇಬ್ಬರೇನೆ. ಪೃಥ್ವಿ ಶಾಮ್ ಸೂಪರ್ ಆಗಿ ಮಾಡಿದ್ದಾರೆ. ಅಯ್ಯೋ, ನಾನು ಪದವಿ ಪೂರ್ವ ಮಾಡಿದ್ದೆ, ಆವಾಗ ಒಂದು ಲೆವೆಲಲ್ಲಿ ಇದ್ದು, ಇದು ಬೇರೆ ಲೆವೆಲ್ ಇದು ಆ್ಯಕ್ಟಿಂಗ್ ಸುಮ್ಮನೆ ಅಲ್ಲ ಅದು. ಹಾಗೆ ನಮ್ಮ ವಿಲನ್ ಬಸ್ಸಿ ಅವರು ಸರ್, ನೀವು ಎಲ್ಲರೂ ಅಂದರೆ ಒಬ್ಬರಿಗಿಂತ ಮೀರಿಸೋತರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚಿಕ್ಕವರು ಇವರು ನಮ್ಮ ಡಾಕ್ಟ್ರು, ಆಮೇಲೆ ಪಾಪ್ಯ ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಚಿಕ್ಕದಾಗಿರೋದು ಚೊಕ್ಕದಾಗಿದೆ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ನಿಮ್ಮ ಆ್ಯಕ್ಟಿಂಗ್ ಎಲ್ಲ ನಾನು ತುಂಬ ಖುಷಿ ಕೊಟ್ಟಿದೆ, ಮಾತಾಡೋಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸರ್, ಸೃಷ್ಟಿಗೆ 2 ಲೈನ್ ಹಾಡಲಿಲ್ಲ ಅಂದ್ರೆ ಹೆಂಗೆ? ಅಷ್ಟು ಹಿಟ್ ಆಗಿರೋ ಹಾಡು ಹಾಡ್ತೀನಿ. ಬಟ್ ಇದಕ್ಕೆ ಇನ್ನೊಂದು ಹೇಳ್ಬೇಕು, ಅಮೋಲ್ ಅಣ್ಣ ಆಗಿರ್ಬೋದು, ವೀರೇಶ್ ಅಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಮ್ಯೂಸಿಕ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನನಗೆ ಸ್ವಲ್ಪ ಉಚ್ಚಾರ ಥ ಬ ಇವೆಲ್ಲವೂ ಕೂಡ ಸ್ವಲ್ಪ ಮೈಕಲ್ಲಿ ಹಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ಅದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಅಣ್ಣವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ such big opportunity. Thank you. Yeah.
ಹೊಡಿಶಾ ಬಿಗ್ಯಾಗ ಮಜ್ಗಿ ಹೊಡಿಶಾ ಬಿಗ್ಯಾಗ ಮಜ್ಗಿ ಹೊಡಿಶಾ ಬಿಗ್ಯಾಗ ಮಜ್ಗಿ ಹೊಡಿಶಾ ಬಿಗ್ಯಾಗ ಮಜ್ಗಿ ಹೊಡಿಶಾಗ ಮಜ್ಗಿ. ಥ್ಯಾಂಕ್ ಯು. ಹಾಗೆ 14ನೇ ತಾರೀಕು ನಮ್ಮ ಫಿಲ್ಮ್ ಬರ್ತಾ ಇದೆ, ಹೋಗಿ ನೋಡಿ ಥಿಯೇಟರ್ಗೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಇನ್ನು ಈ ಸಿನಿಮಾದ ಎಡಿಟರ್ ಆಗಿರುವಂತ ಮಧು ಆತನಿಗೆ ಇರಬೇಕಾಗಿತ್ತು ತೃಪ್ತಿ. ಅಂದರೆ ಸಿನಿಮಾ ಚೆನ್ನಾಗಿ ಬಂದಿದೆ ಅನ್ನೋ ತೃಪ್ತಿ ಇರಬೇಕು. ಅದು ತುಂಬ ಕಮ್ಮಿ ಸಿನಿಮಾಗಳಲ್ಲಿ ನಮಗೆ ಸಿಗುತ್ತೆ. ಅದರಲ್ಲಿ ಉಡಾಳ ನನಗೆ ತುಂಬ ತೃಪ್ತಿ ಕೊಟ್ಟಂಥ ಸಿನಿಮಾ. ಯಾಕೆ ಅಂದರೆ ಈ ಸಿನಿಮಾದಲ್ಲಿ ಎಲ್ಲ ರೀತಿಯಾದಂತಹ ವೇರಿಯೇಷನ್ಸ್ಗಳು ತುಂಬ ಇದೆ. ಇನ್ನು ನಮ್ಮ ಪೃಥ್ವೀಶ್ ಅವನು ಲೈಕ್ ನನಗೆ ಬ್ರದರ್ ಇದ್ದಂಗೆ, ಅವನು ನನಗೆ ಒಂಥರ ತಮ್ಮ ಇದ್ದಂಗೆ. ಈ 2ನೇ ಸಿನಿಮಾನು ನಾನೇ ಮಾಡ್ತಾ ಇದ್ದೀನಿ. 2 ಸಿನಿಮಾದಲ್ಲೂ ಅಂದರೆ ಆ ಸಿನಿಮಾದಲ್ಲಿ ಬೇರೆ ಪೃಥ್ವಿ, ಈ ಸಿನಿಮಾದಲ್ಲೇ ಬೇರೆ ಪೃಥ್ವಿ. ಇನ್ನೊಂದು 3-4 ವರ್ಷ ಡೆಡಿಕೇಶನ್ ಇಟ್ಟು ಏನಾದ್ರು ಅವ್ನು ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದರೆ ಸ್ಟಾರ್ ನಟನಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದು ನನ್ನ ಒಪಿನಿಯನ್, ಎಡಿಟರ್ ಆಗಿ ನನ್ನ ಒಪಿನಿಯನ್ ಇದೆ. ಅಷ್ಟು ತುಂಬ ಅದ್ಭುತವಾಗಿ ಹೀರೋಯಿನ್ ಜೊತೆ ಆನ್ ಸ್ಕ್ರೀನಿನಲ್ಲಿ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ಅದು ತುಂಬ ಇಷ್ಟ ಆಗುತ್ತೆ. ಕೆಲವು ಕಡೆ ಎಲ್ಲ ಬೈದಿದ್ದೀನಿ, ಅದೆಲ್ಲ ಕಾಮನ್, ಏನೂ ಮಾಡೋಕ್ಕಾಗಲ್ಲ, ಬೈದಿರ್ಬೇಕಾಗುತ್ತೆ. ಇನ್ನು ಪ್ರೊಡಕ್ಷನ್ ಅಂತ ಬಂದರೆ ಯೋಗರಾಜ್ ಸರ್ ಮತ್ತು ರವಿ ಸಾಮೂರ್ ಅವರ ಪ್ರೊಡಕ್ಷನ್ ಅಂದರೆ ಅದು ನನಗೊಂಥರ ಹೋಮ್ ಬ್ಯಾನರ್ ಇದ್ದಂಗೆ, ಅದು ನನ್ನದೇ ಬ್ಯಾನರ್ ಇದ್ದಂಗೆ. ಅವ್ರ ಪ್ರೊಡಕ್ಷನ್ ಹೊಸ ಅಂತಂದರೆ ಎಲ್ಲ ಸಿನಿಮಾಗಳು ನಾನು ಇದ್ದೇ ಇರ್ತೀನಿ. ಸೊ ಥ್ಯಾಂಕ್ಸ್ ಸರ್, ನೀವಿಬ್ಬರು ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ನನಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ಗಳಲ್ಲಿ ರಾಜು ಬರೋಡಿ ಸರ್. ಇದರಲ್ಲಿ ಒಂದು 3 ವೇರಿಯೇಷನ್ಸ್ ಇದೆ ಅವರಲ್ಲಿ. ಒಂದು ಡಾನ್ ಪಾತ್ರ, ಇನ್ನೊಂದು ಅದ್ಭುತ ಹ್ಯೂಮರಸ್ ಪಾತ್ರ, ಜೊತೆಗೆ ಕಾಮಿಡಿಯನ್. ಫಸ್ಟ್ ಟೈಮ್ ಅವರು ಅಷ್ಟು ನಗ್ಸಿದ್ದಾರೆ ನನ್ನ. ಸೊ ತುಂಬ ಸಕ್ಕತ್ತಾಗಿ ಮಾಡಿದ್ರು ಸರ್. ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ನಿಮ್ಮದು ಬೇರೆ ರೀತಿ ಇದೆ ಪಾತ್ರ, ಜನ ಎಂಜಾಯ್ ಮಾಡ್ತಾರೆ ಅಂತ ನನಗೊಂದು ಭರವಸೆ ಇದೆ ಸರ್. ಇನ್ನು ನಿರ್ದೇಶಕರ ಬಗ್ಗೆ ಹೇಳಬೇಕು. ಅದಕ್ಕೆ ಮುಂಚೆ ನಮ್ಮ ಕೋಡೈರೆಕ್ಟರ್ ಬಗ್ಗೆ ಬಂದ್ಬಿಡ್ತಾರೆ. ವೀರೇಶ್ ಬಿ ಎಂ ಅವರು ಹಿಂದೆ ನಾವಿಬ್ಬರು ಜೊತೆನಲ್ಲಿ ಕಿರ್ಕಿ ಅಂತ ಸಿನಿಮಾ ಮಾಡಿದ್ದು. ಬಟ್ ಅವರ ಈ ಸಿನಿಮಾಗೆ ಕಾಂಟ್ರಿಬ್ಯೂಷನ್ಸ್ ತುಂಬ ಇದೆ. ಈ ಸಿನಿಮಾದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅಮೂಲ್ಗೆ ಅರ್ಧ ಹೊರೆಯನ್ನು ಇಳಿಸಿದ್ದಾರೆ. ಇಲ್ಲಾಂದ್ರೆ ಅಮೂಲ ನಿಜವಾಗ್ಲೂ ಈ ರೀತಿ ಸಿನಿಮಾ ಮಾಡ್ತಾರೆ ಅನ್ಕೊಳಕ್ಕಾಗಲ್ಲ ನನ್ನ ಪ್ರಕಾರ. ಬಟ್ ತುಂಬ ಸಖತ್ತಾಗಿ ಅವರು ಹೆಲ್ಪ್ ಮಾಡಿದ್ದಾರೆ. ಇನ್ನು ನಿರ್ದೇಶಕರು ಅಮೋಲ್ ಪಾಟೀಲ್, ಮೊದಲನೇ ಸಿನಿಮಾ ಅಂತ ಯಾರು ಹೇಳಂಗಿಲ್ಲ, ಅಷ್ಟು ಅದ್ಭುತವಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಅಂಡ್ ಅದ್ಭುತವಾಗಿ ಅಲ್ಲಿ ಭಾಷೆ ಅಂದ್ರೆ ನಮ್ಗೆ ಆ ಭಾಷೆ ಬರಲ್ಲ, ಆ ಭಾಷೆ ನಾನು ಕೇಳ್ತಾ ಕೇಳ್ತಾ ಪ್ರತಿಯೊಂದಕ್ಕೂ ಅರ್ಥ ಕೇಳ್ತಾ ಇರ್ತೀನಿ. ಚೆನ್ನಾಗಿ ಗೊತ್ತಿದ್ರೆ ಇದು ಅರ್ಥ ಏನು, ಇದ್ರ ಅರ್ಥ ಏನು ಅಂತ ಕೇಳ್ತಾ ಇರ್ತೀನಿ. ಅಷ್ಟು ಅದ್ಭುತವಾಗಿ ಅಲ್ಲಿ ಭಾಷೆನ ಬಳಸ್ಕೊಂಡು ನನ್ನ ಪ್ರಕಾರ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ಅದ್ಭುತ ಸಿನಿಮಾ ಮಾಡಿದ್ದಾನೆ. ಸ್ನೇಹಿತ ಒಂದು 10-12 ವರ್ಷದಿಂದ ಗೆಳೆಯ, ಅವನಿಗೆ ಇದು ಡೆಬ್ಯೂ ಸಿನಿಮಾ, ಒಳ್ಳೇದಾಗಲಿ, ಅದ್ಭುತವಾಗಲಿ ಅಂತ ಹಾರೈಸ್ತೀನಿ. ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ಕೊಂಡು ಬಂದಂಥ ನಿಶ್ವಿಕಾ ನಾಯ್ಡು ಅವರು ಮತ್ತು ನಮ್ಮ ನವೀನ್ ಶಂಕರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನವೆಂಬರ್ 14 ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಮಾಧ್ಯಮ ಮಿತ್ರರು ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಗೆಲ್ಲುವಂತಹ ಎಲ್ಲ ನಿರೀಕ್ಷೆಗಳು ನನಗಿದೆ. ಈ ಸಿನಿಮಾ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ. ಗೆಲ್ಲುತ್ತೆ ಅನ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಎಲ್ಲರೂ ಹೇಳ್ತಿದ್ದಾರೆ ನೀವೇ ಸಿಕ್ಕಾಪಟ್ಟೆ ಓಡಾಡಿದ್ದೀರಿ ಅಂತ, ಅದ್ರ ಬಗ್ಗೆ ಎಲ್ಲರಿಗೂ ನಮಸ್ತೆ. ಮೊದಲು ನೀವು ಹೇಳಿದ್ರು, ಸುಮ್ಮನೆ ಸ್ವಲ್ಪ ಎಲ್ಲರೂ ಅಂತ ಸೇರಿಸ್ಕೊಂಡೆ. ಸಭೆಗೆ ವಂದನೆ. ನೀವು ಪಾಪ ಚೆನ್ನಾಗಿ ಹೇಳಿದೆ. ನಾವು ಏನೇನೋ ಅನ್ಕೋತೀವಿ ಮಾತಾಡಬೇಕು ಅಂತ, ಇಲ್ಲಿ ಬಂದ ತಕ್ಷಣ ಎಲ್ಲ ಹೊರಟೋಗ್ಬಿಡುತ್ತೆ. ಇಲ್ಲಿ ಮಾತಾಡಿದ ಪ್ರತಿಯೊಬ್ಬರ ಇನ್ನಸೆನ್ಸ್ಗೆ, ಅವರ ಒಂದು ಶಿಶು ಪ್ರವೃತ್ತಿ, ಅವರ ಮಗುವಿನ ಮನಸ್ಸುಗಳಿಗೆ ನನ್ನ ದೀರ್ಘ ನಮಸ್ಕಾರ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇಲ್ಲಿ ಯಾರು ಮಾತಾಡಿದ್ರಿ ಇಷ್ಟೊತ್ತವರೆಗೂ. ಅಂದ್ರೆ ಮಾತು ಬೇಕಂತ ನಗ್ಸಕ್ ಹೋದ್ರೆ ನಗು ಬರಲ್ಲ, ಅದು ತಾನಾಗೆ ನಗಿಸ್ಬೇಕು. ಅಂಥವ್ರು ಒಂದು 20-30 ಜನನ ಮೇಂಟೈನ್ ಮಾಡಿದಂತಹ ಅಮೂಲ್ಯಗೂ ನಮಸ್ಕಾರಗಳು. ನಾನು ಬಹಳ ಮಜಾ ತಗೊಂಡಿದ್ದು. ನಂಗೆ ಗೊತ್ತಾಯ್ತು ಅದು ಡೈರೆಕ್ಟರ್ ಯಾವ ಮಜಾ ತಗೊಂಡ್ಬಿಡುತ್ತೆ ನಮ್ಮ ಫಿಲ್ಮ್ ಮೇಕಿಂಗ್ದು. ಅದು ನೋಡ್ಬೇಕಾದ್ರು ಅಷ್ಟೇ ಮಜಾ ಬರುತ್ತೆ ಅನ್ನೋದಕ್ಕೆ ಉಡಾಳನೇ ಉದಾಹರಣೆ. ನೀವು ಉಡಾಳ ಅಂತ ನನಗೂ ಬಂದ್ರಿ ನೀವು, ಅಥವಾ ಎಲ್ಲರೂ ಮೈಕ್ ಇಟ್ಕೊಂಡು ಎಲ್ಲ ಭಟ್ರು ದೊಡ್ಡ ಉಡಾಳ ಅಂತಲೇ ಹೇಳ್ತಿದ್ರು. ನನಗೆ ನಾನು ಉತ್ತರ ಕರ್ನಾಟಕದಲ್ಲಿದ್ದಾಗ ಒಬ್ಬ ಈ ದೊಡ್ಡ ಉಡಾಳ ಒಂದು ಉದಾಹರಣೆ ಥರ ಒಬ್ಬ ಸ್ನೇಹಿತ ಇದೆ ನಾನು. ಅವನೊಂದು ಸಣ್ಣ ಕತೆ ಹೇಳ್ಬಿಟ್ಟು ಶುರು ಮಾಡೋಣ ಅಂತ. ಅವನ ಹೆಸರು, ಅವನ ಸರ್ನೇಮು ಪಾಟೀಲ್. ಹೆಸರು ಹೇಳೋದಿಲ್ಲ ನಾನು. ಅಮೋಲ್ ಪಾಟೀಲ್ ಥರನೇ ಇನ್ನೊಬ್ಬ ಪಾಟೀಲ್. ಅವನ ಮನೇಲಿ ಎಲ್ಲರೂ ದೊಡ್ಡ ಲಾಯರ್ಗಳು. ಒಂದ್ಸತಿ ಈ ಮನಸ ಟೈಮು ಪ್ರಮೋಷನ್ಗೆ ಹೋಗಿದ್ದೆ ಉತ್ತರ ಕರ್ನಾಟಕ. ಅವನು ಸಿಕ್ಕದ, ಹುಬ್ಬಳ್ಳಿ ಮನೆ ಅವನು. ಬರ್ತೀನಿ ಬಟ್ ರಾತ್ರಿ ಕುಣಿಯು ಅಂತ. ಹ್ಞೂಲೇ ಬರ್ತೀನಿ.
ಮನೆಗೆ ಬರಲೆ ಮನೆಗೆ ಬೇಡ ಲೈಸೆನ್ಸ್ ಕ್ಯಾನ್ಸಲ್ ಆಗಿರುವಂತ ದೊಡ್ಡ ಮನೆ ಒಂದು ಯಾಕಲೆ ದೊಡ್ಡ ಮನೆ ಇತ್ತಲ್ಲ ಮನೆಗೆ ಕೂತ್ಕೊಂಡು ಆರಾಮಾಗಿ ಕುಡಿಬೋದಲ್ಲ. ಇಲ್ಲ ಒಂದು ದಿವಸ ರಾತ್ರಿ ಜಗ್ಗಿ ಕುಡಿದು ಮುಂಜಾನೆ ಮಟ್ಟ ಬಾಟ್ಲಿ ಖಾಲಿ ಮಾಡಿ ನನ್ನ ಹೆಂಡತಿಗೆ ನೋಡಕ್ ಚಂದದಿರಿ ನಂಬರ್ ಕೊಡ್ತೀರಿ ಅಂತ ಹೇಳ್ಬಿಟ್ಟಿನಿ. ಅವನು ಸ್ವಂತ ಮನೇಲಿ ಅವನಿಗೆ ಡಿಯು ಡೂ ಅಂತಲೇ ನಾವು ದೊಡ್ಡ ಉಡಾಳ ಅಂತ ಈಗಲೂ ಇದಾನ ಅವನು ತುಂಬಾ ದೊಡ್ಡ ಲಾಯರ್, ಅದಕ್ಕೆ ಹೆಸರು ಹೇಳಕ್ಕೆ ಇಷ್ಟಪಡ. ಇಂಥ ಸಹಸ್ರಾರು ಉದಾಹರಣೆಗಳು ಉಡಾಳಗಿರಿಯ ಸ್ಯಾಂಪಲ್ಗಳು ಸಿಗಬೇಕಂದ್ರೆ ಅಲ್ಲಿ, ಯಾಕಂದ್ರೆ ಆ ಮಟ್ಟದ ಒಂದು ಜೀವಂತಿಕೆ ಐತಲ್ಲಿ ಹುಟ್ಟಿ ಹರಿತೈತೆ, ನಾಡಿದ ಹರಿತೈತೆ. ನಮ್ಮ ಎಮ್ನಿಗೆ ಗೊತ್ತು, ಅವನು ನೋಡಿದ್ರು ಒಬ್ಬ ಉಡಾಳ ಕಾಣಿಸ್ತಾನೆ. ಆಮೇಲೆ ನಿಶ್ವಿಕ ಅವರಿಗೆ ಇಬ್ಬರಿಗೂ ನನ್ನ ಧನ್ಯವಾದ. ದೊಡ್ಡ ಉಡಾಳಿ ಇಬ್ರು ಬಂದಿರಿ. ಇವ್ರು ಉತ್ತರ ಕರ್ನಾಟಕದ ಆಗುವಲ್ದ ನನಗ ಅಂತ ಇವರು ಉಡಾಳೆ ಆಗ್ಬಿಟ್ರು. ಸೊ ಈ ಉಡಾಳಗಿರಿ ಇರೋ ಸಿನಿಮಾ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗುತ್ತೆ, ಗ್ಯಾರಂಟಿ ಗೆದ್ದೇ ಗೆಲ್ಲುತ್ತೆ ಅನ್ನೋದು ನನಗೊಂದು ಖಾತ್ರಿ. ಹೆಂಗೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು, ಗಂಡಸಿರ್ಬೋದು, ಹೆಂಗಸಿರ್ಬೋದು, ಚಿಕ್ಕ ಹುಡುಗ ಇರ್ಬೋದು, ಯುವಕ ಯುವತಿ ಇರ್ಬೋದು, ಮುದುಕರು ಇರ್ಬೋದು, ಯಾರೇ ಇರ್ಬೋದು, ಒಂದಲ್ಲ ಒಂದು ರೀತಿ ಒಂದಲ್ಲ ಒಂದು ದಿವಸ ಅವರು ಉಡಾಳಗಿರಿ ಮಾಡೇ ಮಾಡಿರ್ತಾರೆ. ಈ ತರ ಈ ಪೃಥ್ವಿಯ ಪಾತ್ರದ ತರ ಬದುಕಬೇಕು ಅಂತ ಅನ್ಕೊಂಡಿರ್ತಾರೆ. ಹಂಗಾಗಕ್ಕೆ ಹೋಗಿ ದೊಡ್ಡ ಲೆವೆಲ್ಲಿ ಕನೆಕ್ಟ್ ಆಗುತ್ತೆ ಇದು. ಯಾಕಂದ್ರೆ ನಗುಗೆ ಒಂದು ಭಾಷೆ ಇಲ್ಲ. ನಗಿಸ್ತಾ ಹೋಗ್ತಾನೆ ಅಮ್ಮೋದು ಅಂದ್ರೆ ಡೈರೆಕ್ಟರ್ದೊಂದು ನಗರಿ, ನಾನು ನಗಿಸ್ತಾ ಇದ್ದೇನೆ ನಗರಿ ಅನ್ನೋ ಒಂದು ಕಮಿಟ್ಮೆಂಟ್ ಇದೆಯಲ್ಲ ಒಂದು ಡೈರೆಕ್ಟರ್ದು, ಅದು ಪ್ರತಿ ಫ್ರೇಮಲ್ಲೂ ಕಾಣಿಸ್ತಾ ಹೋಗುತ್ತೆ. ಅದು 2.5-2.5 ಗಂಟೆ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ. ನಾವು ಎಲ್ಲ ಕಡೆಯಿಂದ ಹೊರಟ್ಬಿಟ್ಟು ಇದು ಕಿತ್ತಾಕೋಣ ಅಂತ ಕಿತ್ತಾಕಕ್ಕೇನಿಲ್ಲ ಅಲ್ಲಿ. ಅಷ್ಟು ಅದ್ಭುತ ನರೇಶನ್ ಅದು. ಹಂಗಾಗಕ್ಕೆ ಹೋಗಿ ನನಗೆ ಒಂದು ದೃಢವಾದ ವಿಶ್ವಾಸ. ಮತ್ತೆ ಈ ಗೆಲುವನ್ನ ನಾವು ತುಂಬಾ ಸತಿ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ಈ ಟ್ರೈಲರ್ ಹಿಂಗೆ ಆಗಬೇಕು, ಟೀಸರ್ ಹಿಂಗೆ ಆಗಬೇಕು, ಹಾಡು ಹಿಂಗೆ ಆಗಬೇಕು ಅಂತೆಲ್ಲ ನಮ್ದೇನೇನೋ ಪ್ಲಾನ್ ಇರ್ತವೆ. ಅವು ಯಾವ ಪ್ಲಾನಿಗೂ ಬಗ್ಲಿಲ್ಲ ಈ ಸಿನಿಮಾ. ಅವು ಪಾಡಿ ಇವರು ಒಂದು ರಿಲೀಸ್ ಡೇಟ್ ಇಟ್ಟರು, ಸಾಕಷ್ಟು ಗುದ್ದಾಡಿದ್ದೀವಿ. ಇವಾಗ ಬೇಕು ಅವಾಗ ಬೇಡ, ಸ್ವಲ್ಪ ಮುಂದೆ ಹಾಕು ಹಿಂದೆ ತಳ್ಳು ಇವೆಲ್ಲ ಇರ್ತವೆ. ಅದೆಲ್ಲ ಮೀರಿನೂ ಅವರು ಇಟ್ಟ ಡೇಟಿಗೆ ಅವರು ಒಂದೊಂದೇ ಪೀಸಸ್ನ ಬಿಡ್ತಾ ಬಂದರು. ಮೊದಲೊಂದು ಟೀಸರ್ ಬಿಟ್ಟ ಆಡ್ಕೊಂಡ್ಬಿಡ್ತು, ಒಂದು ಹಾಡು ಬಿಟ್ಟರು ಆಡ್ಕೊಂಡ್ಬಿಡ್ತು. ಇವೊಂದು ಟ್ರೈಲರ್ ಬಿಡ್ತಾರೆ, ನೀವು ನಾಳೆ ಸಂಜೆಗೆ ನೋಡಿ ಅದನ್ನ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಜನ. ಬಾಯಿ ಬಡ್ಕೊಳ್ಳೋದು ಒಂದು ಟೀಸರ್ ಬಂತಲ್ಲ, ಆ ಬಾಯಿ ಬಡ್ಕೊಂಡು ಇಟ್ಕೇನೆ ಅದು ಕನೆಕ್ಟ್ ಆಗೋಯ್ತು ಉತ್ತರ ಕರ್ನಾಟಕಕ್ಕೆ. ಇದನ್ನ ತಗೊಂಡು ಹೋಗಿ ಬುಟ್ಟಿಲಿ ತುಂಬಿ ಅಲ್ಲೆಲ್ಲ ಈ ಮಣ್ಣು ಹೊತ್ಕೊಂಡು ಹೋಗಿ ಬಿಸಾಕ್ತಾರಲ್ಲ ಗದ್ದೆಗೆ, ಆ ಥರ ಹಾಕಿರೋ ನಿರಂಜನ್ ಒಂದು ಧನ್ಯವಾದ, ವೀರೇಶ, ಸಿದ್ಧ, ಪ್ರತಿಯೊಬ್ಬರು ಪ್ರಮೋಟರ್ ಇದರಲ್ಲಿ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ಇಡೀ ಅವರು ಒದ್ದಾಡ್ತಿರೋದು. ನನಗೆ ಪೃಥ್ವಿಯ ಪಾತ್ರ ಅದೂ ಅಷ್ಟೇ. ನಾನು ವೈಯಕ್ತಿಕವಾಗಿ ರಿಹರ್ಸಲ್ಸ್ ಕೂತಿದ್ದೆ, ಡೈಲಾಗ್ ಪೇಪರ್ಸ್ ಇಟ್ಕೊಂಡು. ಹಂಗಲ್ಲ, ಅದು ಮನಸ್ಸಿಂದ ಮಾಡು. ನನಗೆ ಬರ್ತೈತೆ ಅಂದ್ಕೊಂಡ ತಕ್ಷಣ ನನಗೆಲ್ಲ ಮರೆತು ಹೋಗ್ತದೆ. ಇದು ಹಂಗಲ್ಲ, ಅದು ಹಿಂಗೆ ಮಾಡು. ಅವನು ಯಾಕಂದ್ರೆ ದಾವಣಗೆರೆನು ಅರ್ಧಮರ್ಧ ಹುಬ್ಬಳ್ಳಿ ಧಾರವಾಡ ಬರುತ್ತೆ, ಅವರಿಗೂ ಅಷ್ಟೇ ತಂದೆ ತಾಯಿಗೆಲ್ಲ ಒಂದು ತಕ್ಕ ಮಟ್ಟಿಗೆ ಉತ್ತರ ಕರ್ನಾಟಕ ಬರುತ್ತೆ. ಅದನ್ನ ಹೆಂಗೆ ರಕ್ತಕ್ಕೆ ಹಾಕೊಂಡ ಅಂದ್ರೆ ಆ ಒಂದು 15-20 ದಿವಸ ಮಾಡಿರ್ಬೋದು ರಿಹರ್ಸಲ್, ಅಥವಾ ಜಾಸ್ತಿನೇ ಅಂತಿದ್ರು. ಅದು ನನಗೆ ಯಾವತ್ತು ಮಾಡ್ತಾನೋ ಇದನ್ನ ಒಂದ್ಸತಿ ಕಬ್ಬಣ ಕಾದಿದೆ ಬಡದ್ ಬಿಡೋಣ ಅಂತ ಬಡದೇ ಇರೋದು. ಈ ಸೋಸ್ಕ ಹೇಳಿದ್ನಲ್ಲ ಚೇತನ್, ಆ ಸೌಂಡ್ ಜೊತೆಗೆ ಅದನ್ನ ನೋಡ್ತಿದ್ದಾಗ ಇಂಥದ್ದೊಂದು ಪಾತ್ರ ಯಾರೋ ಬದುಕ್ಬಿಟ್ನಪ್ಪ ಇದು ಅಂತ ಅನ್ಸುತ್ತೆ. ಅಲ್ಲಿ ಇನ್ನಷ್ಟು ನಂಬಿಕೆ ಬರುತ್ತೆ ಸಿನಿಮಾ ಮೇಲೆ. ಯಾಕಂದ್ರೆ 20 ಚಿಲ್ಲರೆ ವಯಸ್ಸಿನ ಹುಡುಗರು ತೀರಾ ಕಡಿಮೆ ಇವತ್ತು ಉದ್ಯಮದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ತುಂಬಾ ಜನ ಇದ್ದಾರೆ, ತುಂಬಾ ಜನ ಟ್ಯಾಲೆಂಟೆಡ್ಗಳನ್ನು ನಾನೇ ಸ್ವತಃ ನೋಡಿದ್ದೀನಿ. ಬಟ್ ಈ 20 ಚಿಲ್ಲರೆ ಈ ಜಸ್ಟ್ 20 ಅಕ್ಕಪಕ್ಕ ಇದ್ದಾನೆ, 20 ಮುಗಿಸಿ 6 ತಿಂಗಳ ಎಷ್ಟು ವಯಸ್ಸಿನ ಸಪೋರ್ಟ್ ಇದೆ. ಮತ್ತೆ ಆ ಒಂದು ಟ್ಯಾಲೆಂಟು, ಆ ಡೈಲೆಕ್ಟ್ ಮೇಲಿನ ಹಿಡ್ತಾ ಮಾಡ್ತೀನಿ, ಕುಣಿತ ಅಸಾಧಾರಣ ಕುಣಿತ ಇದೆ, ಕುಣಿಯೋದು ಕಲ್ತಿದ್ದಾನೆ. ಇವೆಲ್ಲವೂ ಸೇರಿದ್ರೆ 20 ಚಿಲ್ಲರೆ ವಯಸ್ಸಿನ ಒಬ್ಬ ದೊಡ್ಡ ರಾಯಭಾರಿ ಆಗ್ಬಿಡ್ತಾನೆ ಅನ್ನೋ ಒಂದು ದೃಢ ನಂಬಿಕೆ.
ಅಂತಂದ್ರೆ ಒಬ್ಬ ನಾಯಕ ನಟ ಬದುಕ್ತಾ ಅಂದ್ರೆ ಇಲ್ಲಿರೋ ಎಲ್ಲರೂ ಸಿನಿಮಾ ಮಾಡ್ಕೊಂಡು ಹೋಗ್ಬಿಡ್ಬೋದು ಹಂಗಿದೆ. ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ 1 ವರ್ಷ 2 ವರ್ಷ 3 ವರ್ಷ ಕೆಲವೊಂದು 5 ವರ್ಷ ತಗೋತಿದ್ದಾರೆ. ಒಂದು ರನ್ ಕೊಡೋರಿಲ್ಲ, ಒಬ್ಬೊಬ್ಬರೇ ಬ್ಯಾಟಿಂಗ್ ಆಡೋಕ್ಕಾಗಲ್ಲ 5 ವರ್ಷ. ಥಿಯೇಟರ್ಗಳ ಸಮಸ್ಯೆ ಎಲ್ಲದಕ್ಕೂ ಉತ್ತರನೇ 20 ಚಿಲ್ಲರೆ ವಯಸ್ಸಿನ 2 3 4 ಜನ ಬರಬೇಕು ತುಂಬಾ ತುರ್ತಾಗಿ. ಅವರ ಎಲ್ಲರ ಪ್ರತಿನಿಧಿ ಆಗಲಿ ಅನ್ನೋದು ನನ್ನ ಒಬ್ಬ ಕನ್ನಡಿಗನಾಗಿ ನಿಮಗೆ ಒಂದು ಹಾಗೆ ತುಂಬಾ ದೊಡ್ಡ ಮಟ್ಟದ ಸ್ಟಾರ್ ಆಗುವ ಮೊದಲನೇ ಹೆಜ್ಜೆಗಳನ್ನ ತುಂಬಾ ಸರಿಯಾಗಿ ಇಡ್ತಾ ಇದ್ದಾನೆ. ಇನ್ನ ಅವನನ್ನ ನಾಯಕ ನಟನನ್ನ ಮಾಡ್ತೀನಿ ಅಂತ ಕಟ್ಟಿ ಕೊಡವಿ ಕಟ್ಕೊಂಡು ನಿಂತಿದ್ದಾರೆ. ಈ ತಂದೆ ತಾಯಿಗೆ ಒಂದು ದೇವರ ನಮಸ್ಕಾರ. ನಾನು ಮಾಸ್ತರ್ ಅಂತ ಕರೆಯೋದು ಹೇಳಿ ಕೇಳಿ ಮೇಷ್ಟ್ರು. ಸೊ ಎಲ್ಲವೂ ಕೂಡಿ ಬಂದು ಈಗ ನವೆಂಬರ್ 14ಕ್ಕೆ ರಿಲೀಸು. ಇನ್ನು ನಾನು ಧನ್ಯವಾದ ಹೇಳಬೇಕು ತುಂಬಾ ಪ್ರತಿಯೊಬ್ಬ ನಟರು ಏನೋ ಕಾಂಟ್ರಿಬ್ಯೂಟ್ ಮಾಡೋದು ಗೊತ್ತಾಗ್ಬೇಕಲ್ಲಿ ಅಂತ ಯಾವಾಗಲೂ ಪಡ್ಕೊತಿರ್ತೀನಿ. ನನ್ನ ಜೊತೆ ಕೆಲಸ ಮಾಡೋರಿಗೆ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಅನ್ನು ಹೊರಗೆ ತೆಗೆಸಿದ್ದಾನೆ ಅವನು. ಈ ನವೆಂಬರ್ 14 ಚಿತ್ರದ ರಿಲೀಸ್ ಆದರೆ ಅಮೋಲ್ ಬಗ್ಗೆ ಒಂದು ವಿಷಯ ಹೇಳಬೇಕು. ನನಗೆ ಇಲ್ಲಿ ಅವ್ರ ತಾಯಿನೂ ಬಂದಿದ್ದಾರೆ. ನನ್ನ ತುಂಬಾ ಪ್ರೀತಿಯ ಗೆಳೆಯ ಅಮೋಲ್. ನನ್ನ ಹಲವಾರು ಕಥೆಗಳಲ್ಲಿ ಕೂತಿದ್ದಾನೆ, ಹೋರಾಡಿದ್ದಾನೆ, ಒತ್ತಾಡಿದ್ದಾನೆ, ಗುದ್ದಾಡಿದ್ದಾನೆ. 2 ಡೆಲಿವರಿ ಆಗ್ತಾ ಇದೆ ಅಮೋಲ್ಗೆ. ಅವರ ಪತ್ನಿನೂ ಬಂದಿದ್ದಾರೆ ಅನ್ಸುತ್ತೆ. ಅವರದ್ದು ಒಂದು ಹೆರಿಗೆ ಆದ್ರೆ ಶುಭ ಸುದ್ದಿ. ಮನೆ ಒಳಗಡೆ ಒಂದು, ಮನೆ ಆಚೆ ಉಡಾಳ ಹೆರಿಗೆ. 2 ಶೂಟಿಂಗ್ ಮಾಡಿದ್ರ ಪರಿಣಾಮವಾಗಿ ಹಿಂಗಾಗಿದೆ ಅಮ್ಮನಿಗೆ. 2 ರೀತಿಯಲ್ಲೂ ಶುಭಾಶಯ. ಒಬ್ಬ ಗೆಳೆಯನಾಗಿ ಒಬ್ಬ ಮನೆ ಹುಡುಗ ಆದ್ರಿಂದ ಅದನ್ನ ಹೇಳಬೇಕು ಅಂತ ಅನಿಸ್ತು ನನಗೆ. ಕಣ್ಣಿಗೆ ಬಿದ್ರು, ಅದಕ್ಕೆ ಹೇಳಿದ್ರಿ. ಇನ್ನ ನವೆಂಬರ್ 14ಕ್ಕೆ ಉತ್ತರ ಕರ್ನಾಟಕದಿಂದ ರಾಜ್ಯವ್ಯಾಪಿ ತುಂಬಾ ದೊಡ್ಡ ಮಟ್ಟದ ಅಲೆ ಎಬ್ಬಿಸ್ಬೇಕಾದ್ರೆ ನಾವಲ್ಲ, ಅದು ಜನತೆ ಕೈಲಿದೆ, ಮಾಧ್ಯಮದವ್ರ ಕೈಲಿದೆ. ನಮ್ಮ ಹಲವಾರು ಪ್ರಯತ್ನಗಳನ್ನ ತಿದ್ದಿ ತೀಡಿ ಸರಿ ತಪ್ಪುತ್ತಿದ್ದವರೆಲ್ಲ ಇದು ಈ ಮಾಧ್ಯಮದವರು. ಇದು ತುಂಬಾ ಅಚ್ಚುಮೆಚ್ಚಿನ ಚಿತ್ರ ಆಗಿ ಕನ್ನಡ ಮಂದಿಗೆ ನೀವೇ ತಲುಪಿಸ್ಬೇಕು. ಚಿತ್ರವನ್ನ ಇದೇ ತರ ಕಾಪಾಡ್ತೀರಿ. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿದ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತು ನಂದು ಇದು 2ನೇ ಸಿನಿಮಾ. ಮೊದಲೇದು ಪದವಿ ಪೂರ್ವ ಯೋಗರಾಜ್ ಭಟ್ರ ಜೊತೆಗೆ ಮಾಡಿದ್ದೆ ನಾನು. ಇದು ಕೂಡ ಯೋಗರಾಜ್ ಭಟ್ರ ಜೊತೆಗೆ ಮಾಡ್ತಾ ಇದ್ದೀನಿ. ಪದವಿ ಪೂರ್ವ ಕೂಡ ತುಂಬ ಯಶಸ್ವಿ ಆಗಿದೆ, ಒಳ್ಳೆ ರಿಸಲ್ಟ್ ಬಂತು. ಆಮೇಲೆ ಎಲ್ಲ ಕೂಡ ಗುರುತಿಸುವಂತ ಒಂದು ಒಳ್ಳೆ ಸಿನಿಮಾ ಆಯಿತು. ಅದೇ ರೀತಿ ಉಡಾಳ ಕೂಡ ಉತ್ತರ ಕರ್ನಾಟಕ ಶೈಲಿ ಇಟ್ಟುಕೊಂಡು ಅಲ್ಲಿ ಅಲ್ಲಿನ ಕಲ್ಚರ್, ಅಲ್ಲಿನ ಮಣ್ಣಿನ ಸೊಗಡನ್ನು ಇಟ್ಟುಕೊಂಡು ನಾವು ಮಾಡುವಂಥ ಸಿನಿಮಾ. ಇಡೀ ಸಂಪೂರ್ಣ ಪ್ಯಾಕೇಜು ನೀವು ನೋಡ್ತೀರಿ. ಯಾವುದೇ ಅಂದರೆ ಉತ್ತರ ಕರ್ನಾಟಕದ ಎಲ್ಲ ಭಾಷೆಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಅಲ್ಲಿನ ದಿನನಿತ್ಯದ ವಿಚಾರಗಳನ್ನ ಇಟ್ಟುಕೊಂಡು ನಾವು ಮಾಡಿದಂಥ ಸಿನಿಮಾ. ಇದು ಕೆಲವು ಅಂದರೆ ಇಲ್ಲಿ ಬೇಜಾರನ್ನು ನೋಡ್ಬೋದು, ದುಃಖವನ್ನು ನೋಡ್ಬೋದು, ಸಂತೋಷವನ್ನು ನೋಡ್ಬೋದು, ಮತ್ತೆ ಅಲ್ಲಿನ ಕಾಳಜಿ ಕಳಕಳಿ ಅಂತಕ್ಕಂಥದ್ದು ನೋಡ್ಬೋದು. ಇದೆಲ್ಲ ಸಿನಿಮಾವನ್ನು ಒಟ್ಟಾರೆ ಪ್ಯಾಕೇಜ್ ಆಗಿ ನಾವು ಈ ಸಿನಿಮಾವನ್ನು ಕರ್ನಾಟಕ ಜನತೆಗೆ ಹರಿಸ್ತಾ ಇದ್ದೀವಿ. ಇದಕ್ಕೆ ಜೊತೆಗೆ ಈ ಸಿನಿಮಾದ 4 ಹಾಡುಗಳನ್ನು ಯೋಗರಾಜ್ ಭಟ್ರು ಬರೆದ್ರು. ಒಂದು ಸಂದರ್ಭ ಈಗ ಹೇಳಲೇಬೇಕು. ಒಂದೇ ದಿನ 4 ಹಾಡನ್ನು ಯೋಗರಾಜ್ ಭಟ್ರು ಕುತ್ಕೊಂಡು ಮುಗಿಸಿದ್ವಿ. ಒಂದೇ ದಿನ ಆ ದಿನ ಒಂದು ಸಾಂಗ್ ಬ್ಯಾಡಲೇ ಬೇಡ ನೋಡೋಣ ಅಂತಂದ್ರು. ಆಮೇಲೆ ಲಾಸ್ಟಿಗೆ ಅದನ್ನ ಅಮೂಲ್ ಅವರು ಒತ್ತಾಯ ಮಾಡಿ ಮತ್ತೆ ಇನ್ನೊಂದು ಬೇಕೇ ಬೇಕು ಸರ್ ಅಂದಾಗ ಇನ್ನೊಂದು ಸಾಂಗ್ಸ್ ಕೊಟ್ರು. ಅದು ಕೂಡ ತುಂಬಾ ಚೆನ್ನಾಗಿದೆ, ಮುಂದೆ ನೋಡ್ತೀರಾ. ಜೊತೆಗೆ ನನಗೆ ಇಲ್ಲಿ ನಿರ್ಮಾಪಕನಾಗಿ ಪದವಿ ಪೂರ್ವದಲ್ಲಿ ಎಷ್ಟು ಆರಾಮ ಇದ್ದ ಅದಕ್ಕಿಂತ ಹೆಚ್ಚು ಆರಾಮ ಇಲ್ಲಿದ್ದೇನೆ. ಯಾಕಂದ್ರೆ ನಿರ್ಮಾಪಕರ ಕೆಲಸಕ್ಕೆ ಏನು ಅನ್ನೋದ್ರಿಂದ ದುಡ್ಡು ಸೋತ್ ಬಿಟ್ರೆ ಇನ್ನು ಬಹುತೇಕ ಎಲ್ಲ ಕೆಲಸವನ್ನು ನನ್ನ ನಿರ್ದೇಶಕರು, ಸಹ ನಿರ್ದೇಶಕರು ಮತ್ತೆ ಇಡೀ ಟೀಮು ನನಗೆ ಸಪೋರ್ಟ್ ನೀಡಿದೆ. ಒಂದು ನಾನು ಏನು ಅನ್ಕೊಂಡಂತ ಚೌಕಟ್ಟಿನಲ್ಲಿ ಕೆಲಸ ಮಾಡಿದಂತ ಟೆಕ್ನಿಕ್ ಟೀಮ್ ಅನ್ನು ನಾನು ಇದನ್ನ ನೆನೆಸ್ಕೊತೀನಿ. ಇಂಥ ಟೀಮ್ ಇದ್ರೆ ನಿಜವಾಗ್ಲೂ ಹೊಸಬ ನಿರ್ಮಾಪಕರು ನಿಜವಾಗ್ಲೂ ಮುಂದೆ ಬಂದು ಸಿನಿಮಾ ಮಾಡ್ಬೋದು. ಒಂದು ಮಾತಿದೆ, ಸಿನಿಮಾ ಮಾಡಕ್ಕಂದ್ರೆ ನನಗೆ ಪದೇ ಹೇಳ್ತಾ ಇರ್ತಾರೆ, ಬೇರೆ ಕೆಲಸ ಎಲ್ಲ ಮರೆ ನಿಮಗೆ ಸಿನಿಮಾ ಯಾಕೆ ಮಾಡಕ್ ಹೋದೆ ಅಂತ. ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಏನಾಗಿದೆ ಅಂದ್ರೆ ಸಿನಿಮಾ ಚೌಕಟ್ಟು ಬಿಟ್ಟು ಹೊರಗೆ ಏನಾಗ್ತದೆ ಅಂದ್ರೆ
ತಪ್ಪು ಕಲ್ಪನೆ ಇದೆ, ಸಿನಿಮಾ ಹೋದ್ರೆ ದುಡ್ಡು ಕಳ್ಕೊಂಬರಕ್ಕೆ ಹೋಗ್ತಾನಂತ. ಆದ್ರೆ ನನಗೇನಾಗಿಲ್ಲ, ಸಿನಿಮಾ ಮಾಡಿದ್ಮೇಲೆ ನನಗೆ ದುಡ್ಡು ಬಂದಿದೆ, ಸಿನಿಮಾ ನನಗೆ ಸಂತೋಷವನ್ನು ಕೊಟ್ಟಿದೆ, ಸಿನಿಮಾದಲ್ಲಿ ಸತ್ಯ ಇದೆ, ಎಲ್ಲೆಲ್ಲಿ ನಾವು ಹೋಗೋ ಜಾಗ ಬಹುಮುಖ್ಯ ಅಂತಕ್ಕಂಥ ಸಂದರ್ಭವನ್ನು ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಉತ್ತರ ಕರ್ನಾಟಕ ಸಿನಿಮಾಕ್ಕೆ ನನ್ನ ಆಡಿಯೋ ಸಾಂಗ್ ಅನ್ನ ಇದು ಸಾರಿಗಮನವರು ತುಂಬಾ ದೊಡ್ಡ ಮಟ್ಟ ಅಂದ್ರೆ ಒಳ್ಳೆ ಮೊತ್ತವನ್ನು ಕೊಟ್ಟು ನಮಗೆ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಸಾರಿಗಮವನ್ನು ನಾವು ನೆನೆಸ್ಕೊಳ್ಳೇಬೇಕು. ಜೊತೆಗೆ ಈ ಅಂದ್ರೆ ಏನು ಮೇಕಿಂಗ್ ಮಾಡ್ತಾರಲ್ಲ, ಮೇಕಿಂಗ್ ಮಾಡೋ ಸಂದರ್ಭದಲ್ಲಿ ಅನೇಕ ಕಾನೂನು ತೊಡಕುಗಳು ಬರ್ತವೆ. ಆ ಕಾನೂನು ತೊಡಕು ಬಂದಾಗ ನನಗೆ ಯಾವತ್ತೂ ಕೂಡ ಎಂಥ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿರ್ಬೋದು ಅಥವಾ ನನ್ನ ವ್ಯವಹಾರಿಕವಾಗಿರ್ಬೋದು ಅಥವಾ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಎಚ್ ಆಂಜನೇಯರನ್ನು ನಾನು ನೆನೆಸಲೇಬೇಕು. ಅವರು ಎಲ್ಲಾ ಸಂದರ್ಭದಲ್ಲೂ ಕಾನೂನು ತೊಡಕಿದ್ರೆ ಧೈರ್ಯ ಹೇಳಿ ಸಪೋರ್ಟ್ ಮಾಡಿ ಹಗಲು ರಾತ್ರಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಇಂಥ ಅನೇಕ ಜನಗಳಿದ್ದಾರೆ. ಅದೇ ಜೊತೆಗೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಟ್ರೈಲರ್ ಅನ್ನ ಉದ್ಘಾಟನೆ ಮಾಡಿದಂತ ಆಂಜನೇಯ ಸಾಹೇಬರಿಗೆ, ಅದೇ ರೀತಿ ನಿಶ್ವಿಕಾ ನಾಯ್ಡು ಮೇಡಮ್ ಅವರಿಗೆ, ನವೀನ್ ಶಂಕರ್ ಅವರಿಗೆ ಧನ್ಯವಾದಗಳು. ಜೊತೆಗೆ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು. ಮತ್ತು ಈ ಸಿನಿಮಾವನ್ನು ಮತ್ತೊಮ್ಮೆ ಸಾರ್ವಜನಿಕರಿಗೆ ತೋರಿಸುವ ಮೂಲಕ, ಹೆಚ್ಚು ಸಪೋರ್ಟ್ ಮಾಡುವ ಮೂಲಕ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ತೆ. ಜೈ ಕರ್ನಾಟಕ, ಜೈ ಉಡಾಳ. ಬಂದಾಗ ಅದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸರ್. ಏನ್ ಹೇಳ್ತೀರಾ ಇಡೀ ತಂಡದ ಬಗ್ಗೆ? ಈ ಸಿನಿಮಾದಲ್ಲಿ ಒಂದಷ್ಟು ಶೂಟಿಂಗ್ ಸಂದರ್ಭದಲ್ಲಿ ಪ್ರಾಬ್ಲಮ್ಸ್ ಆದಾಗ, ಸಮಸ್ಯೆಗಳಾದಾಗ ದೊಡ್ಡ ಮಟ್ಟದಲ್ಲಿ ಸಹಾಯವಾಗಿ ನಿಂತಿದ್ರಿ ಅಂತ ರವಿ ಸರ್ ನೆನಪು ಮಾಡ್ಕೊಂಡ್ರು. ಏನ್ ಹೇಳ್ತೀರಾ ಸರ್ ರವಿ ಸರ್ ಬಗ್ಗೆ, ನಮ್ಮ ನಿರ್ಮಾಪಕರ ಬಗ್ಗೆ, ಪೃಥ್ವಿ ಅವ್ರ ಬಗ್ಗೆ, ಉಡಾಳ ಸಿನಿಮಾ ಬಗ್ಗೆ? ಇದರ ನಿರ್ಮಾಪಕರು ನಮ್ಮ ಶ್ಯಾಮಲಾಲ್ ರವಿ ನಮ್ಮ ಬಹಳ ನನಗೆ ಒಂದು ಸೋದರ ಥರ. ಅವ್ರ ಮಕ್ಕಳೆಲ್ಲ ನನಗೆ ಮಕ್ಕಳಿದ್ದ ಹಾಗೆ. ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಕಾಲೇಜ್ ಕ್ಯಾಂಪಸ್ ಬೇಕು ಅಂತ ಹೇಳಿದ್ರು. ನಾನು MB ಪಾಟೀಲ್ ಅವ್ರಿಗೆ ಹೇಳಿದೆ. ಆಮೇಲೆ ದಯವು ಬಳಸ್ಕೊಳ್ಳಿ, ಯಾರು ನಿಮ್ಮದನ, ನಮ್ಮದೇ, ನಮ್ಮ ಬ್ಯಾನರ್ ಅಂತಲೇ ಹೇಳಿದೆ. ಅವ್ರು ಒಳ್ಳೆ ಕಾಲೇಜು, ಭಾಳ ಚೆನ್ನಾಗಿದೆ, ಕೊಟ್ಟದ್ದು ಭಾಳ ಚೆನ್ನಾಗಾಯ್ತು ಅಂತ ಹೇಳ್ತಿದ್ದೆ. ಆಮೇಲೆ ರವಿ ಮತ್ತು ಪೃಥ್ವಿ ಅಲ್ಲಿ ಭಾಳ ಚೆನ್ನಾಗಿ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಕಥೆನೂ ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ಅದರಲ್ಲೂ ಕೂಡ ಯೋಗರಾಜ್ ಭಟ್ ಬಗ್ಗೆ ನಮಗೆ ಅಭಿಮಾನ. ಯಾಕಂದರೆ ನಾನು 70-80 ದಶಕದಲ್ಲಿ ಸಿನಿಮಾ ನೋಡುವಾಗ ಮುಂಚೆ ಅದರ ನಿರ್ದೇಶಕ ಯಾರು ಅಂತ ನೋಡ್ತಾ ಇದ್ವಿ. ಪುಟ್ಟಣ್ಣ ಕಣಗಾಲ ಅಂದಿದ್ರೆ ಹೋಗ್ಬಿಡೋಣ ಅಂತಂದರೆ, ಸಿದ್ಲಿಂಗ ಅಂದರೆ ಹೋಗ್ಬಿಡ್ತಾ ಇದ್ವಿ. ಮುಂಗಾರು ಮಳೆ ಬಂದಾದಮೇಲೆ ಒಂದು ಹೊಸ ಇಮೇಜನ್ನು ತಂದುಕೊಟ್ಟಂಥವರು ಯೋಗರಾಜ್ ಭಟ್ರವರು. ಆ ಯೋಗರಾಜ್ ಭಟ್ರವರು ಕೂಡ ಪೂಜಾ ಗಾಂಧಿ ಮತ್ತು ಗಣೇಶನನ್ನು ತೆರೆಗೆ ತಂದು ಇವತ್ತು ಅವ್ರನ್ನ ದೊಡ್ಡ ಸ್ಟಾರನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಹುಡುಗನು ಕೂಡ ಮಾಡಬೇಕು ಅಂತಂದೇಳಿ ನಾನು ಅವರಲ್ಲಿ ವಿನಂತಿ. ಆಗ ಮಾತನಾಡ್ತಕ್ಕಂಥ ಎಡಿಟರ್ ಹೇಳಿದ್ರು ಸ್ಟಾರ್ ಆಗ್ತದೆ, ಸ್ಟಾರ್ ಆಗಿಬಿಡಿದ ಮೇಲೆ ಬೇರೆ ಬೇರೆ ಸಿನಿಮಾದಲ್ಲಿ ಇನ್ನೂ ಆತನಿಗೆ ಅವಕಾಶ ಸಿಕ್ಕು, ಒಳ್ಳೆ ಕಥೆಗಳು ಸಿಕ್ಕು, ಒಳ್ಳೆ ಯೋಗರಾಜ್ ಭಟ್ರು ಅಂತ ಇನ್ನೂ ನುರಿತ ನಿರ್ದೇಶಕರ ಕೈಯಲ್ಲಿ ಆತ ಸಿಕ್ಕು ಒಳ್ಳೆ ಸಿನಿಮಾ ಬರಲಿ ಆತನ ಇದರಲ್ಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ಉಡಾಳ 14ನೇ ತಾರೀಕು ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ, ಮಕ್ಕಳ ದಿನಾಚರಣೆ. ಆ ದಿನ ಚಿತ್ರ ಬಿಡುಗಡೆ ಆಗ್ತಿರೋದು ಕೂಡ ಒಂದು ಸಂತೋಷದ ಸಂಗತಿ. ಆ ಚಿತ್ರವನ್ನು ಎಲ್ಲ ಕನ್ನಡಿಗರು ನೋಡಿ ಮೆಚ್ಚಿ ಹಾರೈಸಿ ಇನ್ನೂ ಉತ್ತಮವಾದಂಥ ಇಂಥ ಚಿತ್ರಗಳು ಬರಲಿ ಅಂತೇಳಿ ಅಮೂಲ್ ಅವರ ನಿರ್ದೇಶನ ಅಲ್ವಾ, ಅವರ ನಿರ್ದೇಶನ ಮತ್ತು ಯೋಗರಾಜ್ ಭಟ್ ಅವರ ಮಾರ್ಗದರ್ಶನ ಅವರು ಕೈ ಆಡಿಸಿರ್ತಾರೆ. ಅಂದ್ರೆ ತಂದೆ ಒಬ್ಬರೇ ಇರ್ತಾರೆ, ತಂದೆ ಇಬ್ಬರು ಇದ್ದಾರೆ ಸಿನಿಮಾಕ್ಕೆ, ಒಟ್ಟರೆ ಶಿಷ್ಯನೇ ಅವರು. ಅದೇ ಅವರೆಲ್ಲರ ಮಾರ್ಗದರ್ಶನ ಇದೆ ಅಂದರೆ ಸಿನಿಮಾ ಭಾಳ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಇತ್ತೀಚೆಗೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಹಾಡು, ಭಾಷೆ ಅವೆಲ್ಲವೂ ಕೂಡ ಉತ್ತರ ಕರ್ನಾಟಕದ ಭಾಷೆಯನ್ನು ಅಳವಡಿಸ್ತಾ ಇದ್ದಾರೆ. ಅದು ಭಾಳ ಬರೀ ಮಂಡ್ಯದಲ್ಲಿ ಭಾಷೆ ಮಾತ್ರ ಹೆಚ್ಚು ಸಿನಿಮಾದಲ್ಲಿ ಬಳಕೆ ಆಗ್ತಿತ್ತು. ಇತ್ತೀಚೆಗೆ ಯೋಗರಾಜ್ ಭಟ್ರು ಇವರೆಲ್ಲ ಸೇರಿಕೊಂಡು ಹಾಡು ಅವೆಲ್ಲ ಮಿಲನ ಅವೆಲ್ಲ ಬರೆದಾಗ ಇವರೇ ಒಂದು ಹಾಡು ಹೇಳ್ತಾರೆ,
ಎಲ್ಲ ಕೂತ್ಕೊಂಡು ಇವರು ಮಕ್ಕಳು ಜಾಕಿ ನಾವು ಇಷ್ಟು ವರ್ಷಗಳು ಆಂಜನೇಯ ಸರ್ನ ಬರೀ ರಾಜಕೀಯ ವೇದಿಕೆಗಳಲ್ಲಿ ನೋಡಿ ಸಿನಿಮಾ ನೋಡ್ತಾರ ಇಲ್ವೋ ಅಂದ್ಕೊಂಡಿದ್ವಿ. ಇವ್ರು ಮಾತಾಡ್ತಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಿನಿಮಾ ಚಿತ್ರರಂಗ ಒಲವಿದೆ ಅಂತ. ಓಡಾಡಿದ್ರು ಅದನ್ನ ಓಡಾಡಿದ್ರೆ ಓಡಾಡಿದಾರಂತ ಅವ್ರು ಹೇಳಿದ್ರು. ಇಲ್ಲ, ಸಿನಿಮಾ ಅಂದರೆ ನನಗೆ ಭಾಳ ಇಷ್ಟ. ಯಾಕಂತಂದ್ರೆ ನಾನು ಮುಂಚೆನೇ ಹೇಳಿದ್ನಲ್ಲ, ಈಗ ನಾನು ಒಂದು ಇದು ಯಾವುದು ಭೂತಾಯಿನ ಮಗ ಅಯ್ಯೋ ಸಿನಿಮಾನ ತೆಗೆಯುವಾಗ ಚಂದುಲಾಲ್ ಜೈನ್ ನಿರ್ದೇಶಕರು ಸಿದ್ಧಲಿಂಗಯ್ಯ 1 ವರ್ಷ ತಗೊಂಡಾರ ಕಥೆನ ರೆಡಿ ಮಾಡಲಿಕ್ಕೆ. ಕನ್ನಡದ ಮೊದಲನೇ ಹೊರಂಗಣ ಚಿತ್ರೀಕರಣ ಆಗಿದ್ದು ಭೂತಾಯಿನ ಮಗ ಅಯ್ಯೋ ಹೊರಗಡೆ ಹೋಗಿ ಅಲ್ವಾ. ಒಂದು ಸಿನಿಮಾನ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ಮಾಡ್ಬೇಕಂದ್ರೆ ಅವನು ಭಾಳ ಬದ್ಧತೆ ಇರಬೇಕು. ಅವನ ಹತ್ರ ಏನು ಈ ಸಮಾಜಕ್ಕೆ ಒಳ್ಳೆ ಸಂದೇಶನ ಕೊಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಕತೆ ಅದೆಲ್ಲ ಚೆನ್ನಾಗಿರಬೇಕು. ನಾನು ಸಿನಿಮಾ ತೆಗೆದೇನೆ ಅಂದರೆ ಅದು ನೋಡಿಬಿಟ್ಟು ಜನ ಮೆಚ್ಚಿ ಅದರಂತೆ ಆ ಜನರು ಬದಲಾವಣೆ ಆಗಬೇಕು. ಸಮಾಜದಲ್ಲಿ ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂಥ ಭಾಳ ಪ್ರಭಾವಿ ಚಿತ್ರಗಳು ಇದು ಚಲನಚಿತ್ರ ಒಂದು ಮಾಧ್ಯಮ ಭಾಳ ಪ್ರಭಾವಿ ಇದು. ಅದನ್ನು ನೋಡ್ಕೊಂಡು ಎಷ್ಟೋ ಜನ ಬದಲಾವಣೆ ಆಗಿದ್ದಾರೆ. ಈಗ ಬರ್ತಕ್ಕಂಥ ಸಿನಿಮಾಗಳಲ್ಲಿ ಬೇರೆ ಬೇರೆ ಟೈಪ್ ಇದೆ, ನಾವು ಹೇಳಿಕ್ಕೆ ಹೋಗಲ್ಲ. ಆಗ ನಮ್ಮ ಕಾಲದಲ್ಲಿ 70-80ರ ದಶಕದಲ್ಲಿ ಬಂದಂಥ ಸಿನಿಮಾಗಳು ಇವತ್ತು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬನೇ ಕೂತ್ಕೊಂಡು ಭಾಷಿಬಿಡ್ತಾನೆ. ಅವಾಗ 500 ಜನ ಬಿಟ್ರೆ ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬನೇ ಕೂತ್ಕೊಂಡು ಭಾಷಿಬಿಟ್ಟು ರಂಗ ಕೊಟ್ಬಿಡ್ತಾರೆ. ಅವರು ಒಂದು ಇಂಡಸ್ಟ್ರಿ ಅಂತಂದ್ರೆ, ಸಿನಿಮಾ ಇಂಡಸ್ಟ್ರಿ ಅಂತಂದ್ರೆ 500 ಜನ ಒಂದು ಚಿತ್ರವನ್ನ ರೆಕಾರ್ಡ್ ಮಾಡ್ಬೇಕಂದ್ರೆ 500 ಜನ ಕೂತ್ಕೊಂಡು ಒಂದು ಸಾಂಗ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ರು. ನೀವು ನೋಡ್ತೀರಾ ಸರ್? ಈ ಕಡೆ ಕ್ಯಾಮ್ರಾ ಅವ್ರು ನೋಡ್ತಾ ಇದ್ದೀರಾ? ಅಲ್ವಾ? 500 ಜನ ಕುಳಿತುಕೊಂಡು GK ವೆಂಕಟೇಶ್ ನಾನು ಇಲ್ಲೇ ಯಾವುದೋ ಒಂದು ಸ್ಟುಡಿಯೋಕ್ಕೆ ಹೋಗಿದ್ದು, ಮದ್ರಾಸ್ ಅಥವಾ ಇಲ್ಲಿ ನೆನಪಿಲ್ಲ ನನಗೆ, ಚಾಮುಂಡೇಶ್ವರಿ. 500 ಜನ ಕೂತಿಸ್ಕೊಂಡು ಅವರು ಹಾಡನ್ನ ರೆಕಾರ್ಡಿಂಗ್ ಮಾಡ್ತಾ ಇದ್ರು. 500 ಜನ. ಇವತ್ತು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು 4-6 ಜನ ಕೂತ್ಕೊಂಡು ಒಂದು ತಯಾರು ಮಾಡಿ ಕೊಟ್ಬಿಡ್ತಾರೆ. ಹಾಡುಗಳು ಬರೆಯೋದು ಎಂಥ ಜಿ ಉದಯಶಂಕರ್, ಗೀತಪ್ರಿಯ, ಎಂಥ ಮಹಾನ್ ಸಾಹಿತಿಗಳೆಲ್ಲ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಅವನ್ನ ಕೇಳ್ತಾ ಇದ್ರೆ ರಾತ್ರಿ ನಮಗೆ ಎಷ್ಟು ಆನಂದದಾಯಕವಾಗಿ ನಿದ್ರೆ ಬರುತ್ತೆ. ಮುಂಗಾರು ಮಳೆಯಲ್ಲೂ ಒಳ್ಳೆ ಹಾಡುಗಳನ್ನ ಕೊಟ್ಟರು ಮಕ್ಕಳು. ಮುಂಗಾರು ಮಳೆಯಲ್ಲೂ ಕೂಡ ಒಳ್ಳೆ ಹಾಡುಗಳನ್ನ ಕೊಟ್ಟರು. ಆಮೇಲೆ ಇತ್ತೀಚೆಗೆ ಬರ್ತಕ್ಕಂಥ ಸಿನಿಮಾಗಳಲ್ಲಿ ಹಾಡುಗಳು ಇವು ಮ್ಯೂಸಿಕ್ಕು, ಆ ಮ್ಯೂಸಿಕ್ಕೇ ಒಂದು ಕಡೆಗೆ, ಆ ಧ್ವನಿನೇ ಒಂದು ಕಡೆಗೆ, ಎಲ್ಲ ಮಿಕ್ಸಿಂಗ್ ಆಗಿ ಆ ಯುವಕರಿಗೆ ಅವ್ರಿಗೆ ಮೆಚ್ಚುಗೆ ಆಗಬೇಕು, ನಮಗಂತೂ ಒಂದು ಮೆಚ್ಚುಗೆ ಆಗಲ್ಲ. ಅದರಿಂದ ಈ ಉಡಾಳ ಸಿನಿಮಾದಲ್ಲಿ ಒಂದೆರಡು ಹಾಡನ್ನು ಕೇಳಿದೆ. ನಮ್ಮ ಮಗಳು ಭಾಳ ಚೆನ್ನಾಗಿ ಹಾಡಿದ್ದಾಳೆ, ಇನ್ನು ಉಳಿದವರು ಚೆನ್ನಾಗಿ ಹಾಡಿದ್ದಾರೆ. ಚಿತ್ರ ಭಾಳ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಅದು ಒಂದು 100 ದಿನಗಳ ಕಾಲ ಚಿತ್ರಮಂದಿರದಲ್ಲಿ ನೋಡಿ ಒಂದು ದಾಖಲೆ ನಿರ್ಮಿಸಲಿ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಆಲಿಸಿಸಿ ಈ ಕಾರ್ಯಕ್ರಮಕ್ಕೆ ನನಗೆ ಭಾಳ ಅಭಿಮಾನದಿಂದ ಕರೆದಿದ್ದಾರೆ. ನಾನು ಬಂದು ಹರಿಸ್ತಾ ಇದ್ದೀನಿ. ಅವರೆಲ್ಲರಿಗೂ ಶುಭಾಶಯ. ಮತ್ತು ಈ ಚಿತ್ರದಲ್ಲಿ ಚಿತ್ರತಂಡ ಭಾಳ ಕಷ್ಟಪಟ್ಟು ಸಿನಿಮಾವನ್ನು ತೆಗೆದಿದ್ದಾರೆ. ಅವರೆಲ್ಲರಿಗೂ ಕೂಡ ತಾಂತ್ರಿಕ ವರ್ಗದವರೆಗೂ ಸಹ ಮತ್ತು ಉಳಿದಂತೆ ಎಲ್ಲ ಇದರಲ್ಲಿ ಕೆಲಸ ಮಾಡಿದಂಥ ಎಲ್ಲ ಮಾನ್ಯರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದ ಅರ್ಪಿಸಿ, ಈ ನಿರ್ದೇಶಕರಿಗೆ ಉತ್ತಮವಾದಂಥ ಒಂದು ಚಿತ್ರ ಕೊಟ್ಟಿದ್ದಾರೆ ಎಂಬ ಹೆಗ್ಗಳಿಕೆಗೆ ಅವ್ರ ಪಾತ್ರರಾಗಲಿ. ಮತ್ತು ನಮ್ಮ ನಟ ನಾವು ಕಾಲ್ಸಿಟ್ಕೊಳ್ಳೋಣ ಅಂತ ನಾವು ಮಟ್ಟಕ್ಕೆ ಈ ಚಿತ್ರ ಬಂದಾದ್ಮೇಲೆ ಅದರ ಮೊದಲ ಭಾಗದ ನಿರ್ಮಾಪಕರು ಕಟ್ಟುವಂತ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಆಲೋಚಿಸಿ
ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಉಡಾಳ. ಬಹಳ ಚಂದ ಹೇಳಿದ್ರಿ ಸರ್. ಅಂದ್ರೆ ಇಷ್ಟು ಸಿನಿಮಾ ಬಗ್ಗೆ ಮಾತಾಡುವಾಗ ಅವ್ರಿಗೆ ಬಳಕೆ ಮಾಡಿದಂತ ಪದಗಳು ಕಾಲ್ ಶೀಟ್ ಆಗಿರ್ಬೋದು ಎಲ್ಲ ಯಾವತ್ತು ಅನ್ಸಿಲ್ವಾ ಸರ್ ನೀವೊಂದು ನಿರ್ಮಾಣ ಮಾಡ್ಬೇಕು ಸಿನಿಮಾ ಅಂತ? ನಾನು ಅಪ್ಪು ಅವ್ರಿಗೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಅವ್ರ ಮನೆಗೆ ಹೋದಾಗ ನನಗೆ ಭಾಳ ಪ್ರೀತಿ, ಅವ್ರ ಕುಟುಂಬದ ಮೇಲೆ ನನಗೆ ಭಾಳ ಪ್ರೀತಿ. ಮಂತ್ರಿ ಆಗಿದ್ದಾಗ ಒಂದು ರಾಯಭಾರಿ ಆಗಲಿ ಅಂತಂದ್ರೆ ಒಂದು ಸಮೀಕ್ಷೆ ನಡೀತಿತ್ತು, ಅದಕ್ಕೆ ಹೋಗಿದ್ದೆ. ಅವ್ರನ್ನ ಮುಂಚೆನೇ ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೆ, ನನಗೆ ಗೊತ್ತಿಲ್ಲದೆ. ಅವ್ರು ಒಪ್ಕೊಂತಾರೆ ನನಗೆ ಗೊತ್ತು. ಆಮೇಲೆ ಒಪ್ಕೊಂಡ್ರು. ಆಮೇಲೆ ಅದಾದಮೇಲೆ ಒಂದು ಕಾರ್ಯಕ್ರಮದ ಸಂತೋಷ ಆನಂದ ಇವರೆಲ್ಲ ಸಿಕ್ಕರು. ಏನ್ರಿ ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಮನೆತನ, ಸಿನಿಮಾ, ನಾಟಕ, ಸಾಹಿತ್ಯ, ಸಂಗೀತ, ಭಾಷೆ ಎಲ್ಲವನ್ನು ಕೂಡ ಮೈಗೂಡಿಸ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ. ಯಾರೋ ನಿರ್ದೇಶಕರಾಗ್ತಾರೆ. ನಿನ್ನೆ ಮೊನ್ನೆ ಬಣ್ಣ ಹಚ್ಕೊಂಡು ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ, ಸಂಗೀತ ನಿರ್ದೇಶಕ ಎಲ್ಲ ಆಗ್ತದೆ. ಈಗ ಯಾಕೆ ಒಂದು ಪಿಕ್ಚರ್ ಡೈರೆಕ್ಟ್ ಮಾಡಬಾರ್ದು ಅಂತ ಹೇಳಿದೆ. ಆ ಪಕ್ಕದಾಗಿದ್ದಂಥ ಸಂತೋಷ ಆನಂದ್ ಡೈರೆಕ್ಟರ್ ಬೇಕಲ್ಲ, ಒಂದು ನಿರ್ಮಾಪಕರು ಬೇಕಲ್ಲ, ನಾನಿದ್ದೀನಿ ಅಂದೆ. ಅವ್ರು ಭಾಳ ಧನ್ಯವಾದ ಮಾತುಗಳನ್ನು ಹೇಳಿದರು. ನೋಡೋಣ ಹಂಗಾದ್ರೆ ಅಂತಂದೇಳಿ ಏನೇ ಆದರೂ ಕೂಡ ನಾನು ನಿರ್ಮಾಪಕನಾಗ್ತೇನೆ, ನೀವೇ ನಟನೆ ಮಾಡಬೇಕು, ನೀನೇ ನಿರ್ದೇಶನ ಮಾಡಬೇಕು ಅಂತ ಹೇಳಿದೆ. ಆಯಿತು ಅಂಕಲ್ ಅಂತ ಹೇಳ್ದ. ಪಾಪ ದುಃಖದ ಮಾತಿನಲ್ಲಿ ಮಾತು ಬರ್ತಾ ಇಲ್ಲ ಪಾಪ. ಅವತ್ತು ಹೇಳಿದಂಥ ಅಪ್ಪು ಅವರಿಲ್ಲ. ಅದರಿಂದ ನಾನು ಖಂಡಿತ ನಾನು ಒಬ್ಬ ನಿರ್ದೇಶಕನ ಆಗ್ತಾ ಇದ್ದೆ. ಅವರು ಡೈರೆಕ್ಟರ್ ಆಗ್ತಿದ್ರು, ನಟನೂ ಕೂಡ ಆಗ್ತಿದ್ದ. ಸಂತೋಷ ಆನಂದ್ ಅವರು ಇಲ್ಲ ಸರ್ ಮಾಡ್ಸೋಣ ಇದರಿಂದ ಅಂತ ಕೂಡ ಹೇಳಿದ್ರು. ಅದು ಆಗಲಿಲ್ಲ. ಆಮೇಲೆ ನನ್ನ ಮಗಳು ಅರುಂಧತಿ ಇದ್ದಾಳೆ, ಆಕೆ ನಿರ್ಮಾಪಕರ ಇದರಲ್ಲಿ ನೋಂದಾಯಿಸ್ಕೊಂಡಿದ್ದಾಳೆ. ಒಂದು 2-3 ಸಿನಿಮಾಗಳು ನಾನು ಕೂತ್ಕೊಂಡು ಮಾತಾಡಿದ್ದೀನಿ. ಒಂದಿಬ್ಬರು ನಮ್ಮ ಪ್ರಜಾವಾಣಿ ಎಡಿಟರ್ ಇದ್ದಾರೆ ರವೀಂದ್ರ ಭಟ್, 3 ಕಿವಿ ಅಂತಂದೇಳಿ ಒಂದು ಕಥೆ ಇದೆ ಅವ್ರದ್ದು. ನಾಗಾಭರಣ ಅವರು ಮಂತ್ರಿ ಇದ್ದಾಗ ನಾನು ಕೂತ್ಕೊಂಡು ಮಾತಾಡಿದ್ವಿ. ಆ ಸಂದರ್ಭದಲ್ಲಿ ನನ್ನ ಮಂತ್ರಿ ಇದ್ದ ಸಿನಿಮಾ ತಗೊಂಡು ಏನಂತಾರೋ ಏನೋ ಬಿಡಪ್ಪ ಬೇಡ ಅಂತ ಅಂದ್ಬಿಟ್ವಿ. ಅದು ಚುನಾವಣೆ 2 ಸಲ ಸತತವಾಗಿ ಸೋತ್ಬಿಟ್ಟೆ. ಈಗ ಏನಾದ್ರು ಒಂದು ಸ್ವಲ್ಪ ಬಿಡುವಿದೆ ನೋಡೋಣ ಮಾಡೋಣ ಅಂತ ಇದು ಸಿನಿಮಾ ನಾನು. ಸೂಪರ್ ಸರ್, ಸೂಪರ್. ಇಂಥ ನಿರ್ಮಾಪಕರು ಹೆಚ್ಚೆಚ್ಚು ಸಿಗ್ಬೇಕು, ಅವಾಗ ಸಾಕಷ್ಟು ಸಿನಿಮಾಗಳು ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್. ಯೋಗರಾಜ್ ಭಟ್ ಸರ್ ಬನ್ನಿ ಸರ್, ನೀವು ಬಂದ್ರೆ ಚೆನ್ನಾಗಿ. ಅಲ್ಲೇ ಇದಾರಲ್ಲ ಸರ್, ಈ ಕಡೆ ಸರ್. ಸರ್ ಅವ್ರಿಗೆ ಕೊಟ್ಬಿಡಿ ಡೈರೆಕ್ಷನ್, ಅವ್ರಿಗೆ ಕೊಟ್ಬಿಡಿ. ಈಗ ಭಟ್ರಿಗೆ ಅಡ್ವಾನ್ಸ್ ಕೊಡ್ತಾ ಇದ್ದೀರಾ ಸರ್? ಯುವರಾಜ್ ಸರ್ ಕ್ರಾಸ್ ಪ್ರಮೋಷನ್ ಇಲ್ಲೇ ಸರ್ ಯುವರಾಜ್ ಸರ್ ಅಡ್ವಾನ್ಸ್ ಆಯ್ತು ಭಟ್ರಿಗೆ. ಬನ್ನಿ, ನೀವು ಬಂದ್ಬಿಡಿ, ಇಬ್ರು ಬಂದ್ಬಿಡಿ. ಓಕೆ ಓಕೆ ಸರ್, ಒಂದು ನಿಮಿಷ, ಓಕೆ ಓಕೆ. ಸ್ವಲ್ಪ ಹತ್ರ ನಿಂತ್ಕೊಳ್ಳಿ ಅಲ್ಲ, ನಮ್ಮ ಕೆಲಸ ಅಂಕಿತಾನೆ ಮಾಡ್ತಾರೆ. ರೆಡಿ ಸರ್, ಈ ಕಡೆ ಬರ್ಬಿಡಿ ಇಬ್ರು. ಸರ್ ರವಿ ಸರ್ ಈ ಕಡೆ. ರೆಡಿ 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 ರೆಡಿ. ಬಂದಿದ್ದಕ್ಕೆ ಮಾತನಾಡೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಸಂಜನಾ ಸರ್ ಥ್ಯಾಂಕ್ ಯು. ನಿಶ್ವಿಕ ಅವರೇ ಥ್ಯಾಂಕ್ ಯು ಸೋ ಮಚ್. ಅವ್ರ ಪಾಪ ನಾನು ಪ್ರತಿ ಒಂದು ಸಿನಿಮಾ ಎಲ್ಲದಕ್ಕೂ ಕೇಳಿದ್ದೆ. ಅವರು ಒಂದು ಕಡೆ ನಮ್ದು ಒಂದಿಷ್ಟು ಪೋಸ್ಟ್ಪೋನ್ ಆಯಿತು, ಒಂದಿಷ್ಟು ಡೇಟ್ ಸಮಸ್ಯೆ ಆಗಿ ಕೊನೆಗೆ ಒಂದು ಮೇಜರ್ ಇವೆಂಟ್ ಟ್ರೈಲರ್ಗೆ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಮೇಶ್ ಶಂಕರ್ ಅವರು ನಮಸ್ಕಾರ ರೀ. ಥ್ಯಾಂಕ್ ಯು ಬಂದಿದ್ದಕ್ಕೆ, ಕರೆದ ತಕ್ಷಣ ಬಂದಿದ್ದಕ್ಕೆ ಸೋ ಥ್ಯಾಂಕ್ ಯು. ಉಡಾಳ ನನ್ನ ಮೊದಲನೇ ಸಿನಿಮಾ ರೀ. ಭಾಳ ಖುಷಿ ಆಗ್ತೈತಿ. ಎಲ್ಲರೂ ಹೇಳ್ದಂಗೆ ಅದು
ಏನು ಮಾತಾಡೋದು ಅದು ಇದು ಇಷ್ಟೊತ್ತು ನಾನು ಪ್ರತಿ ನಾನು ಕೇಳತ್ತೀನಿ ಏನು ಮಾತಾಡೋದು ಅಂತ ನಾನು ಕೇಳತ್ತೀನಿ ಏನು ಮಾತಾಡೋದು ಅಂತ. ಸೊ ಹಾಗೆ ನಡೆದೈತೆ ಅದು. ನಾವು ಆ್ಯಕ್ಚುಲಿ ಉಡಾಳ ಶುರು ಆದಾಗ ಒಂದು ಪೃಥ್ವಿ ಮತ್ತು ರವಿ ಸರ್ ಆಮೇಲೆ ಹರಿಪ್ರಸಾದ್ ಸರ್ ಎಲ್ಲರೂ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದಾಗ ನಾನು ಮಾಡ್ಬೋದು ಅಂತೆಲ್ಲ ಅನಿಸಿ ದೆನ್ ಯೋಗರಾಜ್ ಸರ್ ಜೊತೆ ಮಾತಾಡಿ ಫಿಕ್ಸ್ ಆಗಿದ್ದು ಫಿಲ್ಮು. ಅವಾಗ ಯೋಗರಾಜ್ ಸರ್ ಹೇಳಿದೆ ಸರ್ ಹಿಂಗೆ ಒಂದು ಉತ್ತರ ಕರ್ನಾಟಕದ ಏನೋ ಒಂದು ಪಕ್ಕಾ ಜವಾರಿದು ಒಂದು ಪಿಕ್ಚರ್ ಮಾಡೋದೈತ್ರಿ ಸರ್ ಅಂತ. ಅದಕ್ಕೆ ನಾವು ನುಗ್ಗಲೆ ಅಂತ ಅಂದ್ರು. ಹಂಗೆ ಅದು ಆ ಜೋಶ್ ಅದು ಒಂದು 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 ಅವ್ರ ಕಡೆಯಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕನ ಅದು ನಿಂದ್ರೋದು ಚಾನ್ಸೇ ಇರಲಿಲ್ಲ. ಅಷ್ಟು ರೊಚ್ಚಿಗೆದ್ದು ಉತ್ತರ ಕರ್ನಾಟಕದ್ದು ನನ್ನ ಬಿಜಾಪುರದ್ದು ಒಂದು ಕಥೆ ಉಡಾಳನಾಗ ತೋರಿಸಿನಿ. ಯೂಶಲಿ ಏನಾಗುತ್ತೆ ಒಂದು ಈಗ ನಾವೆಲ್ಲ ಹೋಟ್ಲ್ಗೆ ಅಲ್ಲಿ ಎಲ್ಲ ಹೋಗ್ತೀವಿ ಅಂದ್ರೆ ಯಾವುದೋ ಒಂದು ಹೊಸ ಥರದ ಐಟಮ್ ಕೊಡ್ರಿ ಅಂತ. ಈ ನಮ್ಮ ಸಿನಿಮಾಗಳನ್ನಾಗೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಚಟ್ನಿ ಗತೆ ಅಥವಾ ಒಂದು ಸೈಡ್ ಡಿಶ್ ಗತೆ ಉತ್ತರ ಕರ್ನಾಟಕಕ್ಕೆ ಕೊಡ್ತಿದ್ರು. ಫುಲ್ ಮೀಲ್ಸ್ ಉತ್ತರ ಕರ್ನಾಟಕ ಕೊಟ್ರೆ ಅವನು ಅದ್ರದ್ದು ಇದನ್ನೇ ಬೇರೆ ಇರ್ತೈತಿ ಅಂತ ಹೆಂಗಿರ್ತೈತಿ ಅಂತ ತೋರ್ಸಕ್ಕೆ ಈ ಸಿನಿಮಾ ಉಡಾಳ. ನಮ್ಮ ಕಡೆಯವ್ರಿಗೆ ನಮ್ದು ಫುಲ್ ರೊಟ್ಟಿ ಐತಿ, ಚಟ್ನಿ ಐತಿ, ಆಮೇಲೆ ಬದ್ನಿಕಾಯಿ ಪಲ್ಯ ಐತಿ, ಹಿಂಡಿ ಐತಿ, ಏನೋ ಶೇಂಗಾದ ಒಳಗೆ ಅದಾವ ಎಲ್ಲ ಐತಿ ಪಿಕ್ಚರ್ನಾಗ ಅನ್ನೋದೊಂದು ಅವ್ರಿಗೆ ಎಷ್ಟು ಖುಷಿ ಸಿಗ್ತೈತಿ. ಉತ್ತರ ಕರ್ನಾಟಕ ಬಿಟ್ಟು ಬೇರೆ ಕನ್ನಡದ ಇದಕ್ಕೆ ವೀಕ್ಷಕರಿಗೆ ಇದು ಬೇರೆ ಇದೇನೋ ಐತಿ, ಇದು ಡಿಶ್ ಬೇರೆ ಐತಿ, ಕಟಕ್ ರೊಟ್ಟಿ, ಉಳ್ಳಾಗಡ್ಡಿ ಅದೆಲ್ಲ ಅದ್ರ ಟೇಸ್ಟೇ ಬೇರೆ ಇರ್ತೈತಿ ಅನ್ನೋದು ಆ ಕಾನ್ಫಿಡೆನ್ಸ್ ಇತ್ತು ನನಗೆ. ಯಾರಾದ್ರೂ ಬೇರೆ ಥರದ್ದು ಊಟ ಕೊಟ್ಟಾಗ ಇಷ್ಟೇ ಆಗುತ್ತೆ ಅಂತ. ಸೊ ಈ ಉಡಾಳ ಆ ದಿಕ್ಕಿನಾಗ ಐತಿ ಅಂತ ಶುರು ಮಾಡಿದ ಸಿನಿಮಾ. ಅದು ಇಲ್ಲಿವರೆಗೂ ಬಂದು ನಿಂತೈತಿ. ರಿಲೀಸ್ ಐತಿ November 14. ರವಿ ಶಾಮು ಸರ್ ಅವ್ರ ಕಾನ್ಸ್ಟೆಂಟ್ ಸಪೋರ್ಟ್ ಅವ್ರ ಕಡೆಯಿಂದ. ನಮ್ಮಲ್ಲಿ ಮಾಡಿ ಹೇಳ್ತೀನಿ ಅಷ್ಟೇ ಕೇರ್ ಮಾಡಂಗಿಲ್ಲ, ಅವ್ ಹಿಂಗೆ ಅನ್ಕೋತೀಯ ಮಾಡು ಅಂತ. ಆ ಕಡೆ ಯೋಗರಾಜ್ ಸರ್ ರವಿ ಸರ್ ಏನ್ ಹೇಳ್ತಾರೆ ಸೇಮ್ ಯೋಗರಾಜ್ ಸರ್ ಹೇಳೋದು ಮಾಡು ಅಂತ. ಆ ಕಡೆ ಯೋಗರಾಜ್ ಸರ್ ಹೇಳೋದು, ರವಿ ಸರ್ ಹೇಳೋದು. ಸೊ ಪ್ರೊಡ್ಯೂಸರ್ಸ್ ಆಗಿ ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪೃಥ್ವಿ ಪದವಿ ಪೂರ್ವ ಕೆಲಸ ಮಾಡಿದ್ವಿ ಜೊತೆಗೆ. ಬಟ್ ನೆಕ್ಸ್ಟ್ ಒಂದು ನಮ್ಮಿಬ್ಬರದ್ದು ಇದು ಏನಂದ್ರೆ ನಂದು 17ನೇ ತಾರೀಕು ಜೂನ್ ಬರ್ತಡೆ, ಪೃಥ್ವಿದು ಸೇಮ್. ಹಂಗಾಗಿ ನಾವು ಸುಮಾರು ಯೋಚನೆ ಮಾಡೋದು ಎಲ್ಲಾನು ಸೇಮ್ ಇದ್ದೇ ಇರುತ್ತೆ. ಈ ಸಿನಿಮಾ ಮಾಡ್ತಾನೋ ಅದ್ರದ್ದು ಒಂದು ದೋಸ್ತಿ ಆಗಲಿ ನಮ್ದು ಎಲ್ಲ ಯಾವ ಮಟ್ಟಕ್ಕೆ ಹೋಗೈತಿ ಅಂದ್ರೆ ಈಗ ಪೃಥ್ವಿ ಹಿಂಗೇನೋ ಅಂದ ತಕ್ಷಣ ನಾನು ಅದು ಯೋಚನೆ ಮಾಡ್ತಿದ್ದೆ ಅಂತ. ಸೊ ಹಂಗೊಂದು ಏನಂತಾರೆ ಜರ್ನಿ ಆಗೈತಿ. ಇಡೀ ಒಂದು ನಾವು ಉಡಾಳ ಪ್ರಮೋಷನ್ಸ್ ಆಗಲಿ, ಉಡಾಳ ಹಿಂಗ್ ಮಾಡೋಣ ಅಂದಿದ್ದು ಅದು ಏನೋ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಮಂದಿಗ ಅಥವಾ ನಾವು ಈ ಉಡಾಳ ಟೀಮ್ ಅಲ್ಲಿ ಯಾರ್ಯಾರು ಈ ಸಿನಿಮಾಗೆ ಅಸೋಸಿಯೇಟ್ ಆಗತ್ತಾರ, ಈ KRJ ಅವರಾಗಿ ಎಲ್ಲರೂ, ಅವರೆಲ್ಲರದು ಸೇಮ್ ಥಾಟ್. ಅಂದ್ರೆ ನಾವು ಹಿಂಗೆ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಆ ಕಡೆ ಈ ಸಿನಿಮಾದ ಕಂಟೆಂಟ್ ನೋಡೋದಾಗ್ಲಿ ಅಥವಾ ಅದ್ರ ಬಗ್ಗೆ ಕೇಳಿ ಅದ್ರ ಬಗ್ಗೆ ಚರ್ಚೆ ಮಾಡುವಾಗ ಎಲ್ರು ಒಂದೇ ಥಾಟ್, ಹಿಂಗೆ ಮಾಡೋಣ ಅಂತ. ಸೊ ಅದೇನೋ ಗೊತ್ತಿಲ್ಲ, ಎಲ್ರಿಗೂ ಒಂದೇನೋ ನಿರೀಕ್ಷೆ ಐತಿ ಈ ಸಿನಿಮಾ ಮೇಲೆ, ಹಂಗಾಗುತ್ತೆ ಅಂತ. ಆ ಖುಷಿ ಐತಿ. ಥ್ಯಾಂಕ್ ಯು ಲಿಸ್ಟ್ ಇಷ್ಟು ಉದ್ದ ಐತಿ. ಫಸ್ಟ್ ನಮ್ಮ ಪೇರೆಂಟ್ಸ್ ಇಂದ ಹಿಡ್ಕೊಂಡು, ನನ್ನ ವೈಫ್ ಇಂದ ಹಿಡ್ಕೊಂಡು, ನನ್ನ ಫ್ಯಾಮಿಲಿ A to Z, ನನ್ನ ಫ್ರೆಂಡ್ಸ್ ಆಗಲಿ, ಇಡೀ ಟೀಮು, ಆಕ್ಟರ್ಸ್ ಎಲ್ಲರದು ಐತಿ. ಅದೆಲ್ಲ ಥ್ಯಾಂಕ್ಸ್ ಲಿಸ್ಟ್ ಐತಿ. ಸಿನಿಮಾ ಏನಾರ ಚಲೋ ಆಗೈತಿ ಅಂತ ಎಲ್ಲ ಅನ್ನಕತ್ತಾರ. ಅದು ಚಲೋ ಆದ್ಮೇಲೆ ಆ ಲಿಸ್ಟ್ ತೆಗಿತೀನಿ ನಾ, ಇಷ್ಟು ಉದ್ದ ಐತಿ. ಯಾಕಂದ್ರೆ ಅವಾಗ ನೀವು ಕೇಳಲೇಬೇಕು. ಯಾಕಂದ್ರೆ ಇವರೆಲ್ಲರೂ ಸೇರಿ ಈ ಸಿನಿಮಾನ ಮಾಡ್ಯಾರ. ನಾವು ಒಬ್ಬನಿಂದ ಈ ಸಿನಿಮಾ ಆಗಕ್ಕೆ ಚಾನ್ಸೇ ಇಲ್ಲ. ಒಂದು ಇಡೀ ಟೀಮೇ ಇದು ಕಷ್ಟಪಟ್ಟು ಮಾಡಿರೋದು. ಕಷ್ಟಪಟ್ಟಕ್ಕಿಂತ ಇಷ್ಟಪಟ್ಟು. ಹರೀಶ್ ಅವ್ರು ಹೇಳ್ದಂಗೆ ಪಿಕ್ಚರ್ ನಾವು ಮುಂಜಾನೆ ಹಿಡ್ಕೊಂಡು ಸಂಜೆ ತನಕ ರುಬ್ತಿದ್ರು, ಅದೆಲ್ಲ ಕರೆಕ್ಟ್. ಬಟ್ ಅದು ರುಬ್ಬಬೇಕಾದ್ರೆ ಒಂದು ಖುಷಿ, ಚಂದ ಐತಿ ಫುಲ್ ಖುಷಿಯಿಂದ ಹಾಕೊಂಡು ಈ ತೆಗಿಯೋಣ ಅಂತ ಏನಂತಾರೆ ಸಿಟ್ಟು ಗಿಟ್ಟು ಎಲ್ಲ ಇದ್ದಿದ್ದೆ. ಬಟ್ ಅದೆಲ್ಲಾನು ಒಂದು ಏನೋ ಚಲೋ ಬರತೈತಪ್ಪ, ಸೆಟ್ನಾಗ ನಗಾಕತ್ತಾರ ಮಂದಿ, ಖುಷಿ ಪಡಾಕತ್ತಾರ ಅನ್ನೋ ಒಂದು ಇದ್ರಾಗೆ ಮಾಡಿದ್ದು ಸಿನಿಮಾ. ಮತ್ತೆ ಮಾತಾಡಬೇಕು ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಇದೆ ಫೈನಲಿ. ಉಡಾಳನಾಗಿ ಪ್ರೇಕ್ಷಕರ ಮುಂದೆ ಬಂದಿದ್ದೀರಾ, ಏನ್ ಹೇಳ್ತೀರಾ? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮಿ ಅಂತ. ಏನು ಮಾತಾಡ್ಬೇಕು ಗೊತ್ತಿಲ್ಲ, ನಾನು ಅದನ್ನೇ ಮಾತಾಡ್ಕೊಂಡು ಮುಂದಿದ್ದೀನಿ. ನೀವೇನು ಹೇಳ್ತೀರಿ, ನಾವೇನು ಹೇಳ್ತೀರಿ ಅಂತ. ಒಂದೇ ಹೇಳ್ಬೋದು, ಈ ಪಿಕ್ಚರ್ ಅದು ಹೆಂಗ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬೇಕಂದ್ರೆ, ಒಂದು ಪಿಕ್ಚರ್ ಮಾಡ್ಬೇಕಂತಿತ್ತು ಉತ್ತರ ಕರ್ನಾಟಕದ ಮೇಲೆ, ಉತ್ತರ ಕರ್ನಾಟಕದ ಭಾಷೆನಾಗ ಒಂದು ಪಿಕ್ಚರ್ ತೆಗಿಬೇಕಂತಿತ್ತು.
ಮಾತಾಡ್ಬೇಕಾದ್ರೆ ನಾವು ಯೋಗರಾಜ್ ಸರ್, ಅಪ್ಪಾಜಿ ಮತ್ತೆ ಅಮ್ಮನ ಕೂತು ಮಾತಾಡ್ಬೇಕಾದ್ರೆ ಒಂದ್ ಎರಡು ಸ್ಕ್ರಿಪ್ಟ್ ಬಂದ್ವು. ಅದಾದ್ಮೇಲೆ ಏನೋ ಓಕೆ ಅನ್ಸಿತ್ತು, ಬಟ್ ಆದ್ರೂ ಸ್ಟಾರ್ಟ್ ಮಾಡೋಣ ಅಂತ ಒಂದಿಷ್ಟಿತ್ತು. ಆಮೇಲೆ ಅಮೋಲಣ್ಣ ಯಾವ್ದೋ ಒಂದು ಹಿಂಗೆ ಬಿಟ್ರು, ನನ್ನ ಕಡೆ ಇನ್ನೊಂದು ಹಳೇದು ಯಾವ್ದೋ ಒಂದು ಇತ್ತು ಅಂತ ಹಿಂಗ್ ಬಿಟ್ರು. ಅಣ್ಣ ಇದು ಪಕ್ಕ ಇದನ್ನ ಮಾಡ್ಬೇಕು, ಬಟ್ ಇದು ಉತ್ತರ ಕರ್ನಾಟಕದ ಕತಿ ಕುಂದಿರ್ಸ್ಬೋದು ಅಂತಂದ್ರೆ ಆಮೇಲೆ ಬೇಡ ಇದು ಉತ್ತರ ಕರ್ನಾಟಕದ ಮಾಡೋದಂತೆ ಶಿಫ್ಟ್ ಆಗಿ ಪೂರಾ ಸಿನಿಮಾ ಉತ್ತರ ಕರ್ನಾಟಕದಾಗ ಶೂಟ್ ಮಾಡಿವಿ, ಬಿಜಾಪುರದಾಗ ಶೂಟ್ ಮಾಡಿವಿ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರಂತ ಹೆಚ್ಚಂಜನೇಯ ಅಂಕಲ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂಕಲ್. ಅಂಡ್ ನವೀನ್ ಶಂಕರ್ ಅಣ್ಣ, ನಾವು ಅವ್ರಿಗೆ ಕರೀಲಿಲ್ಲ, ಅಣ್ಣ ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ನೀವು ಬರ್ಕೋಬೇಕು ಅಂತ ಹೇಳ್ಬಿಟ್ಟೆ, ಬಂದಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ನಿಶ್ವಿಕಾ ಅವರಿಗೆ ಥ್ಯಾಂಕ್ ಯು ಸೊ ಮಚ್. ನನಗೆ ಗೊತ್ತಾಗ್ತಿಲ್ಲ ಏನ್ ಮಾತಾಡಬೇಕು ಅಂತ. ನವೆಂಬರ್ 14ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತೈತಿ. ಪೂರಾ ಸಿನಿಮಾ ಬಿಜಾಪುರದಾಗ ಶೂಟ್ ಮಾಡಿವಿ. ಅಂಡ್ ಈಗ ಆಲ್ರೆಡಿ ನಮ್ಮ ಮೊದಲೇ ನಾವೇ ಟೀಸರ್ ಬಿಟ್ಟಿದ್ದು, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸಾಂಗಿಗೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಸಾಂಗ್ ನನಗೆ ಗೆದ್ದೈತಿ ಅಂತ ಗೊತ್ತಾಗಿದೆ ಯಾವಾಗಂದ್ರೆ ಅಲ್ಲಿ ಉತ್ತರ ಕರ್ನಾಟಕ ಪ್ರಮೋಷನ್ ಅಡ್ಡಾಡ್ಬೇಕಾದ್ರೆ ಕರಾವಳಿ ಕುಂತು ಊಟ ಮಾಡತ್ತಿದ್ರಿ. ಒಬ್ಬ ಬಂದ, ಬೈ ನೀ ರೀಲ್ಸ್ ಮಾಡ್ತೀಯಲ್ಲ ಬೈ ಹೊಡಿಶಾಗೆ ಮಜ್ಗಿ ಅಂತಂದ. ಬೈ ನಾನು ರೀಲ್ಸ್ ಮಾಡೋದು ಬೈ ಪಿಕ್ಚರ್ ಮಾಡ್ತೀನಿ, ಅದ್ರದ್ದು ರೀಲ್ಸ್ ಮಾಡೀನಿ ಬೈ ಅಂತಂದ್ರೆ ಒಂದಿಷ್ಟು ಮಂದಿ ಇವಾಗ ಮತ್ತೆ ಅದು ಒಂದ್ ಸ್ವಲ್ಪ ಗ್ಯಾಪ್ ಆಗಿತ್ತು, ಮತ್ತೆ ಇವಾಗ ಒಂದಿಷ್ಟು ಮಂದಿ ರೀಲ್ಸ್ ಮಾಡಾಕ್ತಾ ಇದಾರೆ. ಖುಷಿ ಆಗ್ತಿದೆ. ಇದೇ ನವೆಂಬರ್ 14ನೇ ತಾರೀಕು ಪಿಕ್ಚರ್ ರಿಲೀಸ್ ಮಾಡತ್ತೀವಿ. ಎಲ್ಲಾ ಆಕ್ಟರ್ಸ್ ಗಳು ತುಂಬಾ ನನಗೆ ತುಂಬಾ ಖುಷಿ ಏನಂದ್ರೆ ಅವ್ರೆಲ್ಲರ ಜೊತೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇತ್ತು. ಯಾರ ತರ ಒಂದು ಅಫಿಷಿಯಲ್ ರಿಲೇಶನ್ಶಿಪ್ ತರ ಯಾವ್ದು ಇರ್ಲಿಲ್ಲ. ಬನ್ನಿ ಹೋಗಿ ಆ ತರ ಇರ್ಲಿಲ್ಲ, ತುಂಬಾ ಕ್ಲೋಸ್ ಇದ್ರು ಎಲ್ಲರೂ, ಅಷ್ಟೇ ಸಪೋರ್ಟ್ ಮಾಡಿದ್ರು. ಅಂಡ್ ಮತ್ತಿನ್ನೇನು ಹೇಳ್ಬೋದು, ನವೆಂಬರ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಣ್ಣ ಹೇಳಿದಂಗೆ ಆ ಲಿಸ್ಟ್ ನ ಮತ್ತೆ ಗೆದ್ದ ಮೇಲೆ ತಗೊಂಡು ಬರ್ತೀವಿ, ಖಂಡಿತ ತಗೊಂಡ್ಬರ್ತೀವಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಜಾಪುರ ಜನತೆಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವು ಬಿಜಾಪುರದಾಗ ಏನ್ ಶೂಟಿಂಗ್ ಮಾಡಿವಿ ಅದೊಂಥರ ಬಿಜಾಪುರ್ನ ಲೀಸಿಗೆ ಹಾಕ್ಸ್ಕೊಂಡು ಶೂಟ್ ಮಾಡ್ದಂಗ ಆಗಿತ್ತು ನಮಗೆ. ಅಷ್ಟು ಸಪೋರ್ಟ್ ಮಾಡಿದ್ರು, ಅಷ್ಟು ಪ್ರೀತಿ ಕೊಟ್ಟಾರೆ. ಸೊ ಇದೇ ನವೆಂಬರ್ 14ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತೈತ್ರಿ. ಖಂಡಿತ ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತೆ ಅನ್ಕೋತೀನಿ. ನಮಸ್ಕಾರ. ಧನ್ಯವಾದಗಳು. ಟ್ರೇಲರ್ ಹೆಂಗ ಅನ್ನಿಸ್ತು? 14ನೇ ತಾರೀಕು ಸಿನಿಮಾ ರಿಲೀಸ್ ಇದೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಹಿರಿಯ ಕಲಾವಿದರಿಗೆ ಅಂಡ್ ಗಣ್ಯರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಕರೆದಿದ್ದಕ್ಕೆ, ಟ್ರೇಲರ್ ಲಾಂಚ್ ಮಾಡೋವಂತಷ್ಟು ದೊಡ್ಡವ್ರು ನಾವಲ್ಲ, ಬಟ್ ಪ್ರೀತಿಯಿಂದ ಕರೆದ್ರು ಅಂತ ನಾವು ಬಂದಿದ್ದೀವಿ ಅಷ್ಟೇ. ಉಡಾಳ ಅಂತ ನನಗೆ ಅಮೋಲರು ಸಾಂಗ್ಸು ಅವಾಗಲೇ ಹೇಳಿದಾಗ ಎಲ್ಲ ಕಳಿಸ್ತಿದ್ರು. ಬಟ್ ನಾನು ಈಗ ರೀಸೆಂಟ್ ಆಗಿ ಉತ್ತರ ಕರ್ನಾಟಕ ಹೋದಾಗ ಆಕ್ಚುಲಿ ಅವಾಗ ಗೊತ್ತಾಯ್ತು ನನಗೆ ಉಡಾಳ ಅನ್ನೋ ಪದದ ಅರ್ಥ. ಆಮೇಲೆ ಇವಾಗ ಟ್ರೇಲರ್ ನೋಡಿದ್ಮೇಲೆ ಅಂತೂ ಕನ್ಫರ್ಮ್ ಆಯ್ತು ಪೃಥ್ವಿಯವರು ಉಡಾಳ್ರೆ ಅಂತ. ಅಟ್ಲೀಸ್ಟ್ ಪಾತ್ರದಲ್ಲಿ ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದೀರಾ, ನಿಮ್ಗೆ ಅಭಿನಂದನೆಗಳು. ಅಂಡ್ ತುಂಬಾ ಚೆನ್ನಾಗಿ ಒಂದು ಫೈಟ್ ಆಗಿರ್ಲಿ, ಸಾಂಗ್ ಅಲ್ಲಿ ಡಾನ್ಸ್ ಆಗಿರ್ಲಿ, ನಿಮ್ಮ ಆಕ್ಟಿಂಗ್ ಆಗಿರ್ಲಿ ಎಲ್ಲರೂ ನಾವು ನೋಡ್ಕೊಂಡ್ ಬಂದಿದ್ವಿ. ಬಟ್ ಇದರಲ್ಲಿ ಐ ಥಿಂಕ್ ಇನ್ನ ಹೈಲೈಟ್ ಆಗಿದೆ ಅಂತ ಅನ್ಸುತ್ತೆ. ಸೊ ಈ ಸಿನಿಮಾ ನಿಮ್ಮ ಕರಿಯರ್ ಅಲ್ಲಿ ಒಂದು ಮೇಡಳಿತ ತೋರಿಸ್ಲಿ ಅಂಡ್ ಮೇ ಯು ಬಿಕಮ್ ಅ ಬಿಗರ್ ಸ್ಟಾರ್ ದನ್ ಯು ಆಲ್ರೆಡಿ ಆರ್. ಸರ್ ಹೇಳಿದ್ರು ನೀವು ಆಲ್ರೆಡಿ ಸ್ಟಾರ್ ಅಂತ, ಖಂಡಿತವಾಗ್ಲೂ ಇನ್ನ ದೊಡ್ಡ ಸ್ಟಾರ್ ಆಗ್ಲಿ, ಇನ್ನಷ್ಟು ಸಿನಿಮಾಗಳು ನೀವು ಮಾಡ್ಲಿ, ಕನ್ನಡ ಚಿತ್ರರಂಗಕ್ಕೆ ನೀವು ಇನ್ನಷ್ಟು ಕೊಡುಗೆ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಸೇಮ್ ವಿತ್ ರಿತಿಕಾ ಅವರು ಕೂಡ, ಅವ್ರ ಜೊತೆ ನಾನು ಚಿಕ್ಕ ಆಡ್ ಮಾಡಿದ್ದೆ. ತುಂಬಾ ಸರಳವಾದ ಒಂದು ಹೀರೋಯಿನ್, ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ. ಸೊ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಅದ ನೆಕ್ಸ್ಟ್ ನಮ್ಮ ಪ್ರೊಡ್ಯೂಸರ್ಸ್ ಸರ್, ರವಿ ಸರ್ ನಿಮಗೆ, ಆಮೇಲೆ ಯೋಗರಾಜ್ ಭಟ್ ಸರ್ಗೆ. ಹೀಗಿಂದೆ ಸರ್ ಹರಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರು ಗೆದ್ರೆ ತುಂಬಾ ಜನ ನಿಮ್ಮ ಒಂದು ಪ್ರೊಡಕ್ಷನ್ ನಲ್ಲಿ ಕೆಲಸ ಮಾಡಿ ನಾವೆಲ್ಲರೂ ಹೊಟ್ಟೆ ತುಂಬಿಸ್ಕೊಂತೀವಿ ಸರ್. ಫಸ್ಟ್ ನೀವು ಗೆಲ್ಬೇಕು. ಈ ಸಿನಿಮಾ ನಿಮ್ಗೆ ತುಂಬಾನೇ ಒಳ್ಳೇದ್ ಮಾಡ್ಲಿ, ಹೆಚ್ಚು ದುಡ್ಡು ಸಂಪಾದಿಸಿ, ನಮ್ ಕಾಲ್ ಶೀಟ್ ಒಂಚೂರು ಕೇಳಿ. ಆಮೇಲೆ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಟ್ರೇಲರ್ ನೋಡಿದ್ರೆ ಹೆವಿ ಮಜಾ ಇದೆ, ಹೆವಿ ಗೋಳಾಟ ಇದೆ, ಸಖತ್ ಎಂಟರ್ಟೈನ್ಮೆಂಟ್ ಅಂತ ಗೊತ್ತಾಗ್ತಿದೆ. ನಾನಂತೂ ಕಾಯ್ತಾ ಇದ್ದೀನಿ. ಆಮೇಲೆ ಯೋಗರಾಜ್ ಭಟ್ ಸರ್, ನಾನು ನಿಮ್ಗೆ ಆಲ್ವೇಸ್ ಗ್ರೇಟ್ಫುಲ್. ಇವತ್ತು ಕರ್ನಾಟಕದಲ್ಲಿ, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಜನ ನನ್ನ ಗುರುತಿಸ್ತಾರೆ ಅಂದ್ರೆ ನೀವು ಕೊಟ್ಟ ಒಂದು ಸಾಂಗು ನನಗೆ ಒಂದು ಚಿಕ್ಕ ಆಪರ್ಚುನಿಟಿ. ನನ್ನಲ್ಲಿ ನಾನು ಡಾನ್ಸ್ ಮಾಡ್ತೀನಿ ಅಂತ ಕರ್ನಾಟಕ ತೋರಿಸಿದ್ದೆ ನೀವು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಒಂದೆರಡು ಸಾಂಗ್ ಅಲ್ಲೇ ಇಡೀ ಕರ್ನಾಟಕನ, ನಾರ್ತ್ ಕರ್ನಾಟಕ ಗೆದ್ದಿದ್ದೀವಿ. ಒಂದ್ ಇಡೀ ಸಿನಿಮಾನೇ ಆ ಭಾಷೆಯಲ್ಲಿ ಮಾಡಿದ್ರಿ ಸರ್. ಗೆಲ್ಲಿಸ್ತೇ ಇರ್ತಾರ? ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ. ಈ ಸಿನಿಮಾಗೆ ಒಳ್ಳೇದು ಆಗುತ್ತೆ. ಮತ್ತೆ ಸಕ್ಸಸ್ ಮೀಟ್ ಅಲ್ಲಿ ನಾನು ಇರ್ತೀನಿ. ಸೊ ಆ ಲಿಸ್ಟ್ ನ ನಾವು ಕೇಳ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೇತನ್ ಸರ್. ಕಂಗ್ರ್ಯಾಚುಲೇಷನ್ಸ್. 25 years ಇಸ್ ನಾಟ್ ಈಸಿ ಸರ್. ಮೋರ್ ಪವರ್ ಟು ಯು. ಅಂಡ್ ಯಾರಾದ್ರೂ ಮರ್ತಿದ್ರೆ ಸಾರಿ, ಬಟ್ ಥ್ಯಾಂಕ್ ಯು ಸೋ ಮಚ್. ಬರ್ತೀವಿ ನಾವು, ಅಲ್ಲಿ ಬರ್ತೀವಿ. ಒಂದೇ ನಿಮಿಷ ನವೀನ್ ಅವ್ರು ಮಾತಾಡಿ.
ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರುವಂಥ ಇಡೀ ಚಿತ್ರತಂಡಕ್ಕೆ, ನಮ್ಮ ಹಿರಿಯ ನಟರಾದಂಥ ಬ್ರದರ್ ಸರ್ಗೆ, ಬಾಲರಾಜ್ ಪಾಟೀಲ್ ಅವರಿಗೆ, ಆಂಜನೇಯ ಸರ್ಗೆ, ಮತ್ತು ನಾವು ಸಣ್ಣ ಉಡಾಳ್ರಿ ಇದ್ದೀವಿ. ನಮ್ಮ ಕಡೆ ಅತಿ ಉಡಾಳ್ರಿ ಏನು ಕರೀದ ಊರು ಉಡಾಳದ ನಾವು ಐ ಫರ್ಗಾಟ್ ಅದು ಹೇಳಕ್ಕೆ. ಆಕ್ಚುಲಿ ಉಡಾಳ್ರು ಎಲ್ಲರೂ ಅವ್ರನ್ನ ಉಡಾಳ್ ಅಂತ ಇದ್ದಾರೆ. ಐ ಥಿಂಕ್ ಈಸ್ ಉಡಾಳ್ ಮಾವ. ಇವಾಗ ಎರಡು ಡಿಫ್ರೆನ್ಸ್ ಕಲ್ತ್ಕೊಂಬದಿ. ಮಾವ ಒಬ್ರಿದ್ದಾರೆ, ಉಡಾಳ್ ಇದ್ದಾರೆ. ಸರ್ ನೀವು ಎರಡು ಮಿಕ್ಸ್ ಆಗಿ ಉಡಾಳ್ ಮಾವ ಸರ್. ಹಂಗವರು ಆಗ ಹೇಳ್ದಂಗೆ ಅದ ಮೋಸ್ಟ್ಲಿ ಎಲ್ಲ ಉಡಾಳ್ರು ಸೇರ್ಕೊಂಡು ಮಾಡಿರೋ ಪಿಕ್ಚರ್ ಇದು. ಯಾಕಂದ್ರೆ ಟ್ರೈಲರ್ನಾಗ ಗೊತ್ತಾಗಿತ್ತು ಉಡಾಳ್ತನ. ನಮ್ಮ ಕಡೆ ಸಿನಿಮಾಗಳು ಬಂದಿರೋದು ಕಮ್ಮಿ ಅದು, ಅನ್ಟಾಪ್ಡ್ ಟ್ರೆಷರ್. ಯಾಕಂದ್ರೆ ಸ್ಟೇಜ್ ಮ್ಯಾಗ ಭಾಳ ಸಂಭವಿತರಾಗಿ ಮಾತಾಡ್ಬೋದು ನಾವು. ಬಟ್ ಸ್ಟೇಜ್ ಕೆಳಗೆ ಹೇಳಿದ್ರಪ್ಪ ಅಂದ್ರೆ, ಕ್ಯಾಮ್ರಾ ಮುಂದಿರ್ಲಿಲ್ಲ ಅಂದ್ರೆ ಭಟ್ರು ನನ್ನನ್ನು ಸ್ವೀಕರಿಸೋ ರೀತಿ ಬೇರೆ ಇರ್ತೈತಿ. ಭಾಳ ಚಂದಾಗಿ ಸ್ವೀಕಾರ ಮಾಡ್ತಾರೆ. ಹೆಂಗದ್ರಿ ಅಂತ ಕೇಳೋದು ಭಾಳ ಚಂದ ಇರ್ತೈತಿ, ಆರಾಮದಿ ಅಂತ ಕೇಳೋದು ಭಾಳ ಚಂದ ಇರ್ತೈತಿ. ಅಂದ್ರೆ ಮಾತ್ನಾಗಿನ ಅಷ್ಟು ಹ್ಯೂಮರಸ್ ಆಗಿರ್ತದೆ. ಊರಿಗೆ ಹೋದ್ರೆ ದೋಸ್ತರು ಮಾತಾಡೋ ಮುಂದಾಗ್ಲಿ ಅಂದ್ರೆ ನಮ್ಮ ಡೈಲೆಕ್ಟ್ ಒಳಗಿರುವಂತ ಹ್ಯೂಮರು ಅಷ್ಟು ಚಂದ ಇರ್ತೈತಿ. ನಮ್ಮ ಭಾಗದ ಜನರ ಬದುಕಿನಾಗಿರುವಂತ ಆ ಕರಡಿ ಪ್ರೀತಿ ಅಂತಾರಲ್ಲ, ಹಂಗೆ ಅಪ್ಕೊಳ್ಳೋ ರೀತಿಯಾಗಿ ಮತ್ತು ಇನೋಸೆನ್ಸ್ ಆಗಿ ಅಷ್ಟು ಚಂದ ಇರ್ತೈತಿ. ಅಂದ್ರೆ ನಾ ಗುಲ್ಟು ಸಿನಿಮಾ ಮಾಡಿದಾಗ ಈಗ ಡಿಸ್ಟ್ರಿಬ್ಯೂಷನ್ ಅದೇ ಅಡ್ಡಾಡ್ತೀವಲ್ಲ, ಆವಾಗಿನ ಟೈಮ್ನಾಗ ಜಯಣ್ಣ ಡಿಸ್ಟ್ರಿಬ್ಯೂಟ್ ಮಾಡೋದು ಸೆಕೆಂಡ್ ವೀಕ್. ಫಸ್ಟ್ ವೀಕ್ ಇನ್ನೊಬ್ರು ಇದ್ರು. ಇಳ್ಕಲ್ಲಿಗೆ ಸಿನಿಮಾ ರಿಲೀಸ್ ಆಗ್ಬೇಕು, ನಾನು ನಮ್ಮೂರು ಇಳ್ಕಲ್ಲಲ್ಲ ಅಂತ ನಮ್ಮ ಆಸೆ ಇತ್ತು. ಬಟ್ ಕೇಳಕ್ ಹೆದರಿಕೆ ನಂಗೆ. ಬೇರೆ ನಮ್ಮ ದೋಸ್ತರು ಕಾಲ್ ಮಾಡಿದ್ರು, ದೋಸ್ತ ಇಳ್ಕಲ್ಲಾಗ ಪಿಕ್ಚರ್ ರಿಲೀಸ್ ಮಾಡತ್ತಿರಲಿಲ್ಲ ಅಂತ. ಮಾಡ್ಬೇಕ್ಲೇ, ಬಟ್ ಅದಕ್ಕಿನ್ನ ರೊಕ್ಕ ಕಟ್ಬೇಕಂತ. ಟಿಕೆಟ್ ಕೊಡ್ತೀವಲ್ಲ ಮತ್ತೆ ಕಟ್ಬೇಕ ಅದಕ್ಕೆ? ಇಲ್ಲ ಥಿಯೇಟರ್ ರೆಂಟ್ ಕಟ್ಬೇಕಂತ. ಅದಕ್ಕೆ ಅವರು ಆ ಕಡೆ ಈ ಪಿಕ್ಚರ್ ಆ ಕಡೆ ಓಡ್ದಿತ್ತು, ಇಲ್ಲ ಬೇಡ ತಡೀರಿ ಅಂತ. ಸಿಟಿಗೆದ್ ಬಿಡ್ರ ಆ ಕಡೆ. ಸಿಟಿಗೆದ್ ಎಷ್ಟು ಕಟ್ಬೇಕ್ಲಿ? ಒಂದು 40-50 ಬರ್ತೈತ್ಲಿ ಒಂದು ವಾರಕ್ಕೆ. 3 ವಾರದ ಕಟ್ತೀವಿ ಅಂತ ಹೇಳ ರಿಲೀಸ್ ಮಾಡಿಸು. 3 ವಾರ ರಿಲೀಸ್ ಮಾಡಿಸಿ ಚಲೋನೂ ಹೊಡ್ತು ಪಿಕ್ಚರು. ಅಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಾರೋ ಅಷ್ಟರ ಮಟ್ಟಿಗೆ ಮಾತುಗಳಲ್ಲಿ ಮಾತಾಡೋ ಮುಂದೆ ಹ್ಯೂಮರ್ ಇರ್ತಿತ್ತು. ಪಿಕ್ಚರ್ ಮಾಡಿ ರಿಲೀಸಿಗೆ ಹೋದಾಗ ನಮ್ಮ ದೋಸ್ತವ ವಿಜಯ್ ಸರ್ ಭಾಳ ಇಷ್ಟಪಡವ. ದೋಸ್ತ ಹೀರೋ ಆಗಿಲ್ಲ ಈಗ, ನಮ್ಮ ವಿಜಯ್ ಸರ್ನ ಭೇಟಿ ಆಗ್ಬೇಕು, ಮುಂದಿನವ್ರು ಬರ್ತೀನಿ ಪರಿಚಯ ಮಾಡಿಸು. ಇಲ್ಲ ನಾನ ಭೇಟಿ ಆಗಿಲ್ಲ. ಮತ್ತೆ ಯಾಕೆ ಪಿಕ್ಚರ್ ಮಾಡತ್ತೀರಿ? ಬೆಟ್ಟ ಆಗೋದಿಲ್ಲ ನೀನು ಒಂದಕ್ಕೆ ಮುಂದೆ ಕೆಲಸ ಮಾಡ್ದಂಗಲ್ಲ ಅದು. ಬೆಟ್ಟ ಭಾಳ ದಿವಸ ಆಕೈತಿ, ಬೆಟ್ಟದಾಗ ಮಾತಾಡಿಸ್ತೀನಿ ಅಂತ. ಅದು ಅಷ್ಟು ಇನೋಸೆನ್ಸ್ ಇರ್ತೈತಿ. ಅಲ್ಲಿರೋ ಹ್ಯೂಮರು, ಇನೋಸೆನ್ಸು, ಆ ಥ್ರಿಲ್ ಎಲ್ಲನೂ ಈ ಟ್ರೈಲರ್ನಾಗ ನೀವು ನೋಡಿರಿ. ಐ ಥಿಂಕ್ ಭಾಳ ಚಲೋ ಆಕೈತಿ ಸಿನಿಮಾಕ್ಕೆ. ಅಲ್ಲಿರುವಂಥ ಪ್ರತಿಯೊಂದು ವಿಷಯನೂ ನೀವು ಎಕ್ಸ್ಪ್ಲೋರ್ ಮಾಡಿರೋಣ ಅಂತ ಅನ್ಸತೈತಿ. ಅಮೂಲ್ಗೆ ಒಳ್ಳೆ ಗರಡಿ ಒಳಗೆ ಬೆಳೆದಿರು ನೀವು. ಅಲ್ಲಿರೋ ಕಲ್ತಿರುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಪ್ರಯೋಗ ಆಗೈತೆ ಅನ್ಕೋತೀನಿ. ನಿಮಗೆ ಆಲ್ ದಿ ಬೆಸ್ಟ್. ನನ್ನ ಪ್ರೀತಿಯ ತಮ್ಮನಿಗೆ ಆಲ್ ದಿ ಬೆಸ್ಟ್. ಪ್ರತಿ ಸರ್ತಿನೂ ಅಣ್ಣ 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 ಅಂತ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸ್ತಾನ, ಅಷ್ಟೇ ಚಂದ ಕಾಣಿಸ್ತಾನ. ನವೆಂಬರ್ 14 ಮಕ್ಕಳ ದಿನಾಚರಣೆ, ಅವತ್ತು ದೊಡ್ಡವಾಗತ್ತಾನ. ಚಲೋ ಆಗಲಿ ನಿರ್ಮಾಪಕರಿಗೆ ಸರ್, ಭಾಳ ಚಲೋ ಆಗಲಿ ಸರ್. ನೆಕ್ಸ್ಟ್ ನಂಗೊಂದು ಪಿಕ್ಚರ್ ಮಾಡಿ ನಿಮ್ಮ ಬ್ಯಾನರ್. ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ಶುಭ ಆಗಲಿ, ಗೆಲುವು ಆಗಲಿ. ಆ್ಯಂಡ್ ನಮ್ಮ ವಾದಿರಾಜ್ ಆಗಿರ್ಬೋದು ಅಥವಾ ನಮ್ಮ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯಿಸುವಂಥವ್ರು. ಆ್ಯಂಡ್ ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಾನು ಇನ್ಫ್ಲೂಯೆನ್ಸರ್ ಕ್ಯಾಟಗರಿಗೆ. ಎದಕ್ಕಪ್ಪ ಅಂತಂದ್ರೆ ಈ ಪಿಕ್ಚರ್ ಮಾಡೋದಕ್ಕೆ ಶ್ರಮ ಆಗಲಿ, ಅದಕ್ಕೆ ನಿರ್ಮಾಪಕರು ಬೇಕು, ಅದಕ್ಕೊಂದು ತಂಡ ಬೇಕು. ಅದನ್ನ ವೈಯಕ್ತಿಕವಾಗಿ ತಮ್ಮ ಟ್ಯಾಲೆಂಟಿಂದ ನಮ್ಮ ನೆಲದಿಂದ ಅಲ್ಲಿ ಸೊಗಡಾಗಿ ಅದು ಏನೇನು ನಾವು ಮಾತಾಡಿದ್ವಲ್ಲ ಅದನ್ನೆಲ್ಲ ಪರ್ಚೇಸ್ ಆಗತ್ತಾರ. ಅವ್ರಿಗೂ ಒಂದು ದೊಡ್ಡ ಶುಭಾಶಯಗಳು. ಒಳ್ಳೆಯದು.
ಥ್ಯಾಂಕ್ ಯು ನವೀನ್ ಅವ್ರಿಗೆ. ಕ್ವಿಕ್ ಆಗಿ ಪೃಥ್ವಿ ವೇದಿಕೆ ಮೇಲೆ ಬನ್ನಿ. ಬೇಗ ಅದೊಂದು ಮಜ್ಜಿಗೆ ಶಾವಿಗೆ ಹಾಡು ಪ್ಲೇ ಆಗ್ಬಿಡ್ಲಿ. ಅದೊಂದು ಬುಕ್ಸ್ ಇಂಡಸ್ಟ್ರಿಯಲ್ಲಿ ಕೂರಕ್ ಬಂದಿರೋರು ನಿಂತ್ಕೊಳ್ಳಿ ಬಿಡು. ವಿಶ್ವಿಕಾ ಚೂರು ನೋಡಮ್ಮ ಇಲ್ಲಿ. ಬಾಲವ್ರು ಬರೋದೇ ಅಪರೂಪ ಅಲ್ಲಪ್ಪ, ಬಾಲವ್ರು ಬರೋದೇ ಅಪರೂಪ. ಸಿನಿಮಾಗೆ ಹೋಗೋದು